ಭಾವವೆಂಬ ಹೂವು ಅರಳಿ ಗಾನವೆಂಬ ಗಂಧ ಚೆಲ್ಲಿ ನಾದವೆಂಬ ಜೇನ ಹೊಳೆಯು ತುಂಬಿ ಹರಿಯಲಿ ಜಗವ ಕುಣಿಸಿ ತಣಿಸಲಿ. ಫ್ರೆಂಡ್ಸ್, ಈಗಂತೂ ಎಲ್ಲ ಕಡೆ ದಸರಾ ಹಬ್ಬದ ಸಂಭ್ರಮ ಸಡಗರ. ಈ ದಸರಾ ಹಬ್ಬದ 10 ದಿನಗಳು ಎಲ್ಲರ ಮನೇಲೂ ಒಂದಲ್ಲ ಒಂದು ಹಬ್ಬ. ಸರಸ್ವತಿ ಪೂಜೆ ಇರಬಹುದು, ಆಯುಧ ಪೂಜೆ ಇರಬಹುದು, ವಿಜಯದಶಮಿ ಇರಬಹುದು. ಆದರೆ ನಮ್ಮನೇಲಿರುವಂತಹ ಬಣ್ಣ ಬಣ್ಣದ ಗೊಂಬೆಗಳನ್ನ ತೆಗೆದು ಅದನ್ನು ಅಲಂಕಾರ ಮಾಡಿ ಪೂಜೆ ಮಾಡೋದು ನಮ್ಮ ದಕ್ಷಿಣ ಭಾರತದ ವಿಶೇಷತೆ ಹಾಗೆ ಸಂಪ್ರದಾಯ ಕೂಡ. ಹಾಗಾದ್ರೆ ಇವತ್ತಿನ ವಿಶೇಷತೆ ಏನು ಅಂತ ನೋಡೋಣ. ಇವತ್ತು 4ನೆಯ ದಿನ ದೇವಿ ಇನ್ನೊಂದು ರೂಪದಲ್ಲಿ ಬರುತ್ತಾಳೆ. ಅದನ್ನೇ ಕೌಮಾರಿ ಅಂತ ಕರೀತಕ್ಕದ್ದು. ಈ ಕೌಮಾರಿ ಅಥವಾ ಬ್ರಹ್ಮಚಾರಿಣಿ ಅಂತಾನು ಕೂಡ ಕರೀತಾರೆ. ಹಾಗಂದ್ರೇನು ಅಂತ ಅಂದರೆ, ರಾಕ್ಷಸ ಹೇಳ್ತಾನೆ, ನಾನು ಜಿತೇಂದ್ರಿಯ, ನಾನು ಯಾವುದಕ್ಕೂ ಎದುರದೇ ಇರತಕ್ಕಂಥವನು, ಎಲ್ಲ ಅವಯವಗಳನ್ನು ಅಂದರೆ ಎಲ್ಲ ವರ್ಗಗಳನ್ನು ಅಂದರೆ ನನ್ನ ಶರೀರದಲ್ಲಿ ಆಗ್ತಕ್ಕಂಥ ಎಲ್ಲ ಅವಯವಗಳನ್ನು ನನ್ನದೇ ಆದಂಥ ಹಿಡಿತದಲ್ಲಿ ಇಟ್ಟುಕೊಂಡು ನಾನು ಬದುಕಿದ್ದೇನೆ. ಆದ್ದರಿಂದ ನನ್ನ ಜೊತೆ ನೀನು ಯುದ್ಧವನ್ನು ಮಾಡುವುದು ಕಷ್ಟ, ನೀನು ಯೋಚನೆ ಮಾಡು ಅಂತ ಹೇಳಿದಾಗ ಅವಳು ಕೌಮಾರಿ ಅಥವಾ ಬ್ರಹ್ಮಚಾರಿಯ ರೂಪನ್ನು ತಾಳ್ತಾಳೆ, ಬ್ರಹ್ಮಚಾರಿಣಿಯ ರೂಪನ್ನು ತಾಳ್ತಾಳೆ. ಆ ಸಂದರ್ಭದಲ್ಲಿ, ಆ ಬ್ರಹ್ಮಚಾರಿಣಿಯ ರೂಪನ್ನು ತಾಳ್ದಂಥ ಸಂದರ್ಭದಲ್ಲಿ ಅವಳು ತನ್ನ ಮನಸ್ಸಿನಲ್ಲಿದ್ದಂಥ ಚಂಚಲತ್ವವನ್ನು ದೂರ ಮಾಡಿ ತನ್ನದೇ ಆದಂಥ ಏಕತ್ವವನ್ನು, ಏಕತ್ವ ರೂಪದಲ್ಲಿ ತನ್ನ ದರ್ಶನವನ್ನು ಅವನಿಗೆ ಕೊಡ್ತಾಳೆ. ಆಗ ಆ ರಾಕ್ಷಸ ನೋಡ್ತಾನೆ, ಚಂಚಲತ್ವದಿಂದ ದೂರ ಮಾಡಿ ಏಕತ್ವವನ್ನು ದರ್ಶನ ನೀಡಿದಂಥ ತಾಯಿಯನ್ನು ನೋಡಿ, ಆದರೂ ಕೂಡ ನನ್ನಷ್ಟು ನೀನು ಶಕ್ತಿವಂತಳಲ್ಲ, ನನ್ನ ಜೊತೆ ನೀನು ಯುದ್ಧವನ್ನು ಮಾಡಲೇಬೇಕು, ನಾನು ನಿನ್ನ ಜೊತೆ ಯುದ್ಧ ಮಾಡೇ ಮಾಡ್ತೀನಿ, ನೋಡೋಣ ಹಾಗಾದರೆ ಮಾಡು ಅಂದಾಗ ಆ ಬ್ರಹ್ಮಚಾರಿಣಿ ಅಥವಾ ಕೌಮಾರಿ ರೂಪನ್ನು ತಾಳಿದಂಥ ತಾಯಿ ತನ್ನ ಎಲ್ಲ ಶಕ್ತಿಯನ್ನು ಅಂದರೆ ದೇವಾನುದೇವತೆಗಳಿಂದ ಪಡೆದುಕೊಂಡಿದ್ದಂಥ ಎಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ತನ್ನದೇ ಆದಂಥ ಶಕ್ತಿಯನ್ನು, ತನ್ನದೇ ಆದಂಥ ಆಯುಧಗಳಿಂದ, ಆಮೇಲೆ ತನ್ನದೇ ಆದಂಥ ವಾಹನ, ಒಂದೊಂದು ಅವತಾರದಲ್ಲಿ ಒಂದೊಂದು ವಾಹನದ ಮೇಲೆ ಬರ್ತಾಳೆ ಅವಳು. ಆದರೂ ಕೂಡ ಆ ರಾಕ್ಷಸ ಇವಳನ್ನು ಲೆಕ್ಕಿಸುವುದೇ ಇಲ್ಲ. ಆಗ ಅವಳಿಗೂ ಅವನಿಗೂ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಅವನು ಮಣಿತಾನೆ. ಆ ಮಣಿದ ನಂತರದಲ್ಲಿ ಆದರೂ ನಾಳೆ ಮತ್ತೆ ನಾನು ನಿನ್ನ ಜೊತೆ ಯುದ್ಧ ಮಾಡ್ತೀನಿ, ನಾಳೆ ಮತ್ತೆ ನಿನ್ನನ್ನು ನಾನು ಬೇಟೆ ಆಗ್ತೇನೆ, ನೀನು ಯಾವ ಅವತಾರದಲ್ಲಿ ಬರ್ತೀಯೋ ಆ ಅವತಾರದಲ್ಲಿ, ನೀನು ಯಾವ ವಾಹನದಲ್ಲಿ ಬರ್ತೀಯೋ ಆ ವಾಹನದಲ್ಲಿ, ನೀನು ಯಾವ ಆಯುಧವನ್ನು ತರ್ತೀಯೋ ಆ ಆಯುಧದಲ್ಲಿ ನಾನು ಕೂಡ ಯುದ್ಧವನ್ನು ಮಾಡ್ತೇನೆ, ನೀನು ನಾಳೆ ಬಾ ಅಂಥೇಳಿ ಮತ್ತೆ ಅವನಿಗೂ ಒಳಗೆ ಮಾತನಾಡಿಯುತ್ತೆ. ಅಲ್ಲಿಗೆ 4ನೇ ದಿನ ಮುಗಿಯಿತು. ಸ್ನೇಹಿತರೆ, ಇವತ್ತಿನ ನಮ್ಮ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಜೊತೆ ವಿಶೇಷವಾದಂತಹ ಅತಿಥಿ ಯಾರಿರ್ತಾರೆ, ಹಬ್ಬದೂಟ ಹಂಚ್ಕೊಳ್ಳೋದಕ್ಕೆ ಯಾರು ನಮ್ಮ ಜೊತೆಗೆ ಬರ್ತಾರೆ ಅನ್ನೋ ಕುತೂಹಲ ನಿಮಗೆ ಜಾಸ್ತಿ ಇದೆ ಅಲ್ಲ? ನಾನೊಂದೆರಡು ಕ್ಲೂಸ್ ಕೊಡ್ತೀನಿ, ಗೆಸ್ ಮಾಡ್ತೀರಾ ನೋಡೋಣ. ಇವರು ಆಕ್ಟರ್ ಕೂಡ ಹೌದು, ಡೈರೆಕ್ಟರ್ ಕೂಡ ಹೌದು, ಹಾಗೆ ಅಫ್ಕೋರ್ಸ್ ಮ್ಯೂಸಿಕ್ ಕಂಪೋಸರ್ ಕೂಡ ಹೌದು. ಯಾರಿರಬಹುದು? ಗೆಸ್ ಮಾಡಿದ್ರಾ? ಎಸ್, ನಟನೆ ಜೊತೆಗೆ ಡೈರೆಕ್ಷನ್, ಈವೆಂಟ್ ಮ್ಯಾನೇಜ್ಮೆಂಟ್, ಸಂಘಟನೆ ಇತ್ಯಾದಿ ಹೀಗೆ ಹಲವಾರು ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಂಗೀತ ನಿರ್ದೇಶಕರು ಪ್ರವೀಣ್ ಡಿ ರಾವ್ ಅವರು. ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತ ಮಾಡೋಣ. ಪ್ರವೀಣ್ ಸರ್, ನಮಸ್ತೆ. ನಮಸ್ತೆ. ದಸರಾ ಹಬ್ಬದ ಶುಭಾಶಯಗಳು ತಮಗೂ ಹಾಗೂ ಎಲ್ಲ ವೀಕ್ಷಕರಿಗೂ ದಸರಾ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ನಮ್ಮ ಈಸ್ಟರ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ ಸರ್. ಹಾಗೆ ನಮ್ಮ ಎಲ್ಲ ಪ್ರೀತಿಯ ವೀಕ್ಷಕರು ಕೂಡ ಈಸ್ಟರ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಶುರು ಮಾಡ್ಬಿಡೋಣ. ಹಾಗಾದ್ರೆ ಸರ್, ಇವತ್ತೇನೋ ಒಂಥರ ನಮ್ಮ ಅಡಿಗೆ ಮನೆ ತರ ಫುಲ್ ಕಳೆ ಆಗಿದೆ ಬಿಕಾಸ್ ಆಫ್ ಯು. ನಾನು ಇದೆಲ್ಲ ಹೇಳ್ತಿರೋಣ ಅಂತ ಅನ್ಕೊಂಡ್ರೆ ನನಗೋಸ್ಕರ ಖಂಡಿತ ಇಲ್ಲ. ನಮ್ಗಿದೆಲ್ಲ ಲೈಕ್ ಹೌದು, ನಮ್ಮ ಅಡಿಗೆ ಮನೆ ಒಂಥರ ಕಲರ್ಫುಲ್ ಆಗಿದೆ, ಜೊತೆಗೆ ಇನ್ನಷ್ಟು ಕಲರ್ ಕೊಡೋದಕ್ಕೆ ನೀವು ಬಂದಿದ್ದೀರಾ. ಖಂಡಿತವಾಗಿ ಅಲಂಕರಿಸೋದು ಅಂದ್ರೆ ಅಡಿಗೆ ಮನೆ ಅಲಂಕರಿಸೋದು ನಾನು ಬಹಳ ಕಡಿಮೆ, ಆದ್ರೆ ನಿಮಗಾಗಿ ಇವತ್ತು ಆದ್ರೆ ನೀವು ಆಗಾಗ ಅಬ್ರಾಡ್ಗೆ ಹೋದಾಗ ಅಡಿಗೆ ಮಾಡ್ಕೊತಾ ಇದ್ದೀರಾ ಅಂತ ನಂಗೆ ಗೊತ್ತಾಯ್ತು. ಅಲ್ಲಿ ಮಾಡೋಂತಹ ಸಿಂಪಲ್ ರೆಸಿಪೀಸ್ಗಿಂತ ಈ ಹಬ್ಬದ ವಿಶೇಷ ಒಂದು ಅಡಿಗೆ ಇದೆಯಲ್ಲ, ದಟ್ಸ್ ಕ್ವೈಟ್ ಡಿಫ್ರೆಂಟ್ ಅಂಡ್ ಡಿಫಿಕಲ್ಟ್ ಅಂತ ಅನ್ಸಲ್ಲ ನನಗೆ, ಹೌದಾ? ಖಂಡಿತವಾಗಿ ಸರ್, ಈ ವಿಶೇಷ ಹಬ್ಬದಲ್ಲಿ ನಮಗೋಸ್ಕರ ವಿಶೇಷ ತಿಂಡಿಯನ್ನ ಏನ್ ಹೇಳ್ಕೊಡ್ತೀರಾ?
ತಿಂಡಿ ಅನ್ನೋದಕ್ಕಿಂತ ನನಗೆ ಬಹಳ ಇಷ್ಟವಾದ ಒಂದಿದೆ. ಏನು? ಹಬ್ಬಕ್ಕೆ ಅಂತ ಮಾತ್ರ ಅಲ್ಲ, ಅದು ಬಹಳ ಸುಲಭವಾಗಿ ಮಾಡುವಂತ ಒಂದು ಆಲೂಗಡ್ಡೆದ ಒಂದು ಕರಿ ಇದೆ. ಅಂದ್ರೆ ಇದು ಯಾವ್ದಕ್ಕಾದ್ರೂ ಒಟ್ಟಿಗೆ ಹೋಗುತ್ತೆ. ಕೆಲವು ಸರಿ ನಾವೇನಾಗುತ್ತೆ, ನಾವು ಹೊರದೇಶದಲ್ಲಿ ಇದ್ದಾಗ ಕೆಲವು ಸರಿ ದೋಸೆ ಇರುತ್ತೆ, ಚಪಾತಿ ಇರುತ್ತೆ, ಅಥವಾ ಏನಿಲ್ಲ ಅಂದ್ರೆ ಬರೀ ಅನ್ನ ಇರುತ್ತೆ. ಕೆಲವು ಯಾವ್ದಿದ್ರು ಎಲ್ಲದಕ್ಕೂ ಹೊಂದ್ಕೊಂಡು ಹೋಗೋಗೆ ಒಂದು ಬ್ರೆಡ್ಗೂ ಆಗೋ. ಸೊ ದಿಢೀರ್ ಒಂದು ಕರಿ ಇದೆ, ಅದನ್ನ ನಾನು ಮಾಡಿ ತೋರಿಸ್ತೀನಿ. ಆಹಾ, ಓಕೆ. ಸೊ ಇದನ್ನ ನೀವು ಕಲ್ತಿದ್ದಾದ್ರೂ ಹೇಗೆ? ಇದು ನನಗೆ ನನ್ನ ಹೆಂಡತಿನೇ ಹೇಳ್ಕೊಟ್ಟಿದ್ದು. ನೋಡಿದ್ರಾ? ನಮ್ಮ ಗುರು, ಹೆಂಡತಿ ಅಂತ ಹೇಳ್ಬಾರ್ದು, ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು. ಗುರುಗಳು. ಸರಿ, ನಿಮ್ಮ ಗುರುಗಳು ಹೇಳ್ಕೊಟ್ಟಿರುವಂತ ಆಲೂಗೆಡ್ಡೆ ಕರಿ ಅಲ್ವಾ ನೀವು ಮಾಡ್ತಾ ಇರೋದು? ಫಸ್ಟ್ ರೆಸಿಪಿ. ಸರಿ ಸರ್, ಆ ಆಲೂಗೆಡ್ಡೆ ಕರಿಗೆ ನೀವು ತಗೊಂಡಿರುವಂತಹ ಸಾಮಗ್ರಿಗಳು ಹೇಳ್ಬಿಡಿ. ಆಲೂಗಡ್ಡೆ ತಗೊಳ್ಳೇಬೇಕಲ್ಲ, ಆಲೂಗಡ್ಡೆ ಕರಿ ಅಂತ ಹೇಳಿದ್ಮೇಲೆ ಬೇಕೇ ಬೇಕು. ಕರಿ ಅಂದ್ಮೇಲೆ ಕರಿ ಲೀವ್ಸ್ ಬೇಕಾಗುತ್ತೆ. ಕರೆಕ್ಟ್. ಚಿಕ್ಕದಾಗಿ ಹೆಚ್ಚಿರುವಂತ ಈರುಳ್ಳಿ, ಆಮೇಲೆ ಸ್ಲಿಟ್ ಮಾಡಿ ಹೆಚ್ಚಿರುವಂತ ಮೆಣಸಿನಕಾಯಿ, ಹಾಗೆ ತೆಂಗಿನ ಹಾಲು, ಆಮೇಲೆ ಪೆಪ್ಪರ್ ಪೌಡರ್, ಉಪ್ಪು, ಶುಂಠಿ ಹೆಚ್ಚಿರೋದು. ಓಕೆ, ನೋಡೋಣ ನಮ್ಮ ಸಂಗೀತ ಗುರುಗಳು ಯಾವ ತರ ಅವ್ರ ಗುರುಗಳು ಹೇಳ್ಕೊಟ್ಟಿರುವಂತಹ ರೆಸಿಪಿನ ನಮಗೆ ಮಾಡ್ಕೊಡ್ತಾರೆ ಅಂತ. ಶುರು ಮಾಡ್ಬಿಡೋಣ? ಖಂಡಿತವಾಗಿ, ರೆಡಿ. ಸೊ ಮೊದಲು ಹೆಸರಿದ್ದ ಹಾಗೇನೆ ಆಲೂಗಡ್ಡೆ ತಗೋತೀನಿ. ಇದಕ್ಕೆ ಎಣ್ಣೆ ಯೂಸ್ ಮಾಡ್ತಿಲ್ಲ ಅಲ್ಲ ನೀವು? ಎಣ್ಣೆ ಯೂಸ್ ಮಾಡಲ್ಲ. ಇಲ್ಲ, ಸ್ವಲ್ಪ ಇದು ಕಾನ್ಶಿಯಸ್, ಹೆಲ್ತ್ ಕಾನ್ಶಿಯಸ್ ಇರ್ತಾರಲ್ಲ ಅಂತವ್ರಿಗೆ. ಬಟ್ ತೆಂಗಿನ ಹಾಲು ಬಂದ್ಮೇಲೆ ಎಲ್ಲ ಆಗೋಯ್ತು. ಇನ್ನೇನು ಸ್ಪ್ಯಾಚುಲಾ ಕೊಡ್ಲಾ? ಸೊ ಇದರಲ್ಲಿ ಒಂದು ಸ್ಪೆಷಾಲಿಟಿ ಅಂದರೆ ಇದು ದಿಢೀರ್ ಅಡುಗೆ ಅಲ್ವಾ. ಸೊ ಅದಕ್ಕೇ ಆದಷ್ಟು ಎಲ್ಲ ಒಟ್ಟಿಗೆ ಹಾಕ್ಬಿಡೋದು. ಸೊ ಇಟ್ಸ್ ಆಲ್ ನ್ಯೂ ಕೈಂಡ್ ಆಫ್ ಡಿಶ್. ಸೊ ಈರುಳ್ಳಿ, ಈ ಒಂದು ಬೌಲ್ ಅಷ್ಟು ಈರುಳ್ಳಿ ತೊಗೊಂಡಿದ್ರೆ, ಓಕೆ, ಒಂದು ಆಲೂಗಡ್ಡೆಗೆ ಒಂದು ಈರುಳ್ಳಿ ಸಾಕು. ಇದರಲ್ಲಿ ಸುಮಾರು 2 ಆಲೂಗಡ್ಡೆ ಅಷ್ಟಿದೆ. ಚಿಕ್ಕದ ಆಲೂಗಡ್ಡೆ, ಚಿಕ್ಕದಾದ್ರೆ 2, ದೊಡ್ಡದಾದ್ರೆ ಮೆಣಸಿನ್ಕಾಯಿ ಖಾರ ಎಷ್ಟು ಬೇಕು ಅಂತ ನೋಡಿದ್ರೆ ಅಷ್ಟು ಕರೆಕ್ಟಾಗಿ ತೊಗೋಬೋದು. ನಾನು 4 ಮೆಣಸಿನ್ಕಾಯಿ ತೊಗೋತಾ ಇದ್ದೀನಿ. ಅಡುಗೆ ಮಾಡಿ ಎಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದೆ ಸರ್ ನಿಮಗೆ. ನಮ್ಮ ಗುರುಗಳು ಹೇಳಿದ ಮುಖ್ಯವಾದ ಏನು ಅಂತ ಹೇಳಿದ್ರೆ, ಅಡುಗೆ ಮಾಡ್ಬೇಕಾದ್ರೆ ಮಾಡೋಕೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋ ಥರ ಕಾಣಿಸ್ಬೇಕು ಅಂತ ಹೇಳಿದ್ದಾರೆ. ಓ, ಇದನ್ನೆಲ್ಲ ಹೇಳ್ಕೊಟ್ಬಿಟ್ಟಿದಾರಾ? ಮತ್ತೆ ನಮ್ಮ ಗುರುಗಳೆಲ್ಲ ಸ್ಪೆಷಲ್ ಗುರುಗಳು. ಇನ್ನ ಏನೇನು ಹೇಳ್ಕೊಟ್ಟಿದ್ದಾರೆ ಹೇಳಿ. ಹೇಳ್ತೀನಿ, ನಿಧಾನಕ್ಕೆ ಹೇಳ್ತೀನಿ. ಸ್ವಲ್ಪ ನೀರು ಕೊಡಿ. ಒಂದು ನಿಮಿಷ ನೀರು ಹಾಕ್ಬಿಡ್ತೀನಿ. ಸ್ವಲ್ಪ ನೀರು ಸಾಕಾ? ಸ್ವಲ್ಪ, ಇದೆಲ್ಲ ಮುಳುಗುವಷ್ಟು ಸಾಕು. ಬೇಯೋದಕ್ಕಲ್ವಾ? ಬೇಯೋದಕ್ಕೆ ಅಷ್ಟೇ. ಈಗ ಆಲೂಗೆಡ್ಡೆ ಹೆಚ್ಚಿರೋದು ಹಾಕಿದ್ರಿ, ಆಮೇಲೆ ಈರುಳ್ಳಿ ಹಾಕಿದ್ವಿ, ಈರುಳ್ಳಿ ಹಾಕಿದ್ವಿ, ಹಸಿಮೆಣಸಿನಕಾಯಿ ಹಾಕಿದ್ವಿ, ಆಮೇಲೆ ಕರಿ ಲೀವ್ಸ್, ಕರಿಬೇವಿನ ಸೊಪ್ಪು, ಕರಿಬೇವು, ಶುಂಠಿ ಹಾಕಿದ್ವಿ. ಅದಕ್ಕೇನೆ ಜೊತೆಗೇನೆ ರುಚಿಗೆ ತಕ್ಕ ಹಾಗೆ ಉಪ್ಪು ಕೂಡ ಜೊತೆಗೆ ಹಾಕ್ಬಿಟ್ರೆ ಅದು ಒಗ್ಕೊಳ್ಳುತ್ತೆ. ಓ, ಇದು ಬೇಯೋವರೆಗೂ ನಮಗೆ ಬೇರೆ ಕೆಲಸ ಇರಲ್ಲ. ಇಲ್ಲ, ಸಾಕಷ್ಟು ವಿಷಯ ಮಾತಾಡಬೇಕು. ಬಿಕಾಸ್ ನಿಮ್ಮನ್ನು ನಾನು ಟಿವಿಲಿ ನೋಡ್ತಿದ್ದೆ. ಸೊ ಅಫ್ಕೋರ್ಸ್ ಎಷ್ಟು ಒಳ್ಳೆ ಸಂಗೀತ ಕೊಡ್ತಿರೋ ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಕೂಡ. ಎಲ್ಲೋ ಒಂದು ಕಡೆ ನೋಡಿದಾಗ ಅನಿಸ್ತಾ ಇತ್ತು, ಯಾವಾಗ ಸಿಗುತ್ತೆ ಅವಕಾಶ ಸಿಗುತ್ತೆ ಮಾತಾಡ್ಬೇಕು ಅವ್ರ ಹತ್ರ. ಇಟ್ಸ್ ಸೋ ಸಿಂಪಲ್. ಬಟ್ ಇವತ್ತು ನಾನು ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು. ನೋಡಿ, ನಾನು ಇವತ್ತು ಅಡುಗೆಯವನಾಗೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಟ್ ಮಾಡ್ತಿದ್ದೀರಾ? ನಮ್ಮ ಗುರುಗಳು ಹೇಳ್ಕೊಟ್ರೆ ಮಾಡ್ತಿರೋದ್ರಿಂದ. ಓಕೆ ಸರ್, ಹೇಳಿ, ಸಂಗೀತ ಅಂದರೆ ಈ ಫೀಲ್ಡಿಗೆ ಬಂದು ಸುಮಾರು ವರ್ಷ, ಒಂದು 25 ವರ್ಷ ಆಗಿರಬಹುದಾ? ಆಯಿತು 25 ವರ್ಷ ಆಯಿತು. ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತಾಯಿ ನನಗೆ ಸಂಗೀತ ಹಾಕಿದ್ರು. ವಿಶೇಷವಾಗಿ ಏನಂದರೆ ರಾಮಕೃಷ್ಣ ಮಿಷನ್ ಇದೆಯಲ್ಲ, ಅಲ್ಲಿಗೆ ನನ್ನ ಚಿಕ್ಕವನಿಂದ ಕರ್ಕೊಂಡು ಹೋಗೋರು. ಅಲ್ಲಿನ ಸ್ವಾಮಿಗಳು ಭಜನೆ ಹಾಡೋದಾಗಲಿ, ಹಾರ್ಮೋನಿ ನುಡ್ಸೋದಾಗಲಿ, ತಬಲಾ ನುಡ್ಸೋದಾಗಲಿ ನೋಡಿ ಅದೊಂದು ವಿಶೇಷವಾದ ಮೋಟಿವೇಶನ್ ಇತ್ತು. ಸೊ ಅಲ್ಲಿಂದನೇ ಪ್ರಾರಂಭ ಆಗಿದೆ ನನಗೆ ಸಂಗೀತದ ಶಿಕ್ಷಣ. ಆ್ಯಂಡ್ ಅಫ್ಕೋರ್ಸ್ ನಿಮ್ಮೂರು ಮಂಗಳೂರು. ಸೊ ಅಲ್ಲಿಗೂ ನಮ್ಮ ಬ್ಯಾಂಗ್ಳೂರಿಗೂ ಸಾಕಷ್ಟು ವ್ಯತ್ಯಾಸ. ನೀವು ಹುಟ್ಟಿದ ಮಾತ್ರ ಮ್ಯಾಂಗ್ಳೂರು, ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರು? ಇಲ್ಲ, ನನಗೆ ಆ್ಯಕ್ಚುಲಿ ನಮ್ಮ ತಂದೆ ಮಂಗಳೂರು ಕಡೆಯಿಂದ ಬಿಟ್ಟರೆ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರು. ಎಲ್ಲ ಬೆಂಗಳೂರೇ. ಇದು ಒಂದು ಲೆವೆಲ್ಗೆ ಬಂದಿದೆ. ಇನ್ನೊಂದು ಮೂವ್ಮೆಂಟ್ ಇದೆ, ಅದಾದ್ಮೇಲೆ ಮತ್ತೆ ಮಾತಾಡೋಣ. ಈ ಕಾಯಿ ಹಾಲು ಇದೆಯಲ್ಲ, ಇದು ಇವಾಗ ಸೇರಿಸ್ಬೇಕು ನಾನು. ಅಂದ್ರೆ ಅದೆಲ್ಲ ಒಂದ್ ಹಂತ ಕುದಿ ಬಂದ್ಮೇಲೆ ಹಾಕ್ಬೇಕಾ? ಬಂದ್ಮೇಲೆ ಹಾಕ್ಬೇಕಾಗುತ್ತೆ. ಆದ್ರೆ ಈ ಕಾಯಿ ಹಾಲ್ದು ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಈ
ಕಾಯಿ ಹಾಲು ಮಾಡಬೇಕಾದ್ರೆ ನೀವು ತೆಂಗಿನ ಇದನ್ನ ಹಿಂಡ್ ಮಾಡ್ತಿರಲ್ಲ, ಹೌದು. ಅದರಲ್ಲಿ ಮೊದಲು ಮಾಡಿದ್ನ ಎತ್ತಿಡ್ಬೇಕು. ಮೊದಲು ತೆಗೆದಿರೋ ನೀರನ್ನ ಎತ್ತಿಟ್ಟು ಎರಡನೇ ಸಲ ಮತ್ತೆ ತೆಗಿತಾರಲ್ಲ, ಅದು ಸ್ವಲ್ಪ ತಿಳಿ, ಹೌದು. ಅದನ್ನ ಮೊದಲು ಬೆರೆಸ್ಬೇಕಿದು ಕುದಿಯೋದಕ್ಕೆ. ಸೊ ಅದೊಂದು ವಿಶೇಷವಂತ ಪ್ರಯೋಗ ಅದು. ಏನಕ್ಕೆ ಆತರ ಗಟ್ಟಿ first ಅದು ಹಾಕಲ್ಲ? ಫಸ್ಟ್ ಈ ಕಾಯಿನ ಫುಲ್ ಫ್ಲೇವರ್ ಇರುತ್ತಲ್ಲ, ದಟ್ ವಿಲ್ ಬಿ ಇನ್ ದ ಫಸ್ಟ್ ರೌಂಡ್ ಓ, ತೆಗೆದಾಗ. ಓಕೆ ಓಕೆ. ಸೊ ಅದ್ರ ಜೊತೆ ಸ್ವಲ್ಪ ಈ ಕಾಳು ಮೆಣಸಿನ ಪುಡಿ, ಚಿಲ್ಲೀಸು ಹಾಕಿದೀರಾ? ಹಾ, ಕಾಳು ಮೆಣಸು ಪುಡಿ ಇನ್ನೊಂದು ಸ್ವಲ್ಪ ಫ್ಲೇವರ್ಗೆ. ಅದು ಸ್ವಲ್ಪ ಅದರ ರುಚಿ ನಿಮಗೆ ಅದು ತಿಂದ ಮೇಲೆ ಗೊತ್ತಾಗೋದು. ನೋಡೋಣ ನಿಮ್ ಗುರುಗಳು ಯಾವ ತರ ಹೇಳ್ಕೊಟ್ಟಿದ್ದಾರೆ, ಟ್ರೈನ್ ಅಪ್ ಮಾಡಿದ್ದಾರೆ ಅಂತ. ಸರ್, ಇಷ್ಟೆಲ್ಲ ಮಾತಾಡಿದ್ವಿ, ದಸರಾ ಹಬ್ಬ ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ಲೇಬೇಕು. ಖಂಡಿತವಾಗಿ. ನೀವೊಬ್ರು ಖ್ಯಾತ ಸಂಗೀತ ನಿರ್ದೇಶಕರಾದ್ಮೇಲೆ ನಿಮ್ಗೆ ಒಂದು ವಿಶೇಷವಾದಂತ ಆಹ್ವಾನ ಇದ್ದೇ ಇರುತ್ತೆ ಮೈಸೂರು ದಸರಾ. ಸೊ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಸ್ವಲ್ಪ ಹೇಳಿ ನನಗೆ. ನಾನು ಮೈಸೂರಿಗೆ ದಸರಾಗೆ ಅಂತಾನೆ ನಾನು ಚಿಕ್ಕ ವಯಸ್ಸಿನಲ್ಲಿ ನನಗೆ ನಮ್ಮ ತಂದೆ ಕರ್ಕೊಂಡು ಹೋಗಿದ್ದೆ. ಹಾಗೆ ನಾನೇ ಹೋಗ್ಬೇಕು ಅಂತ ಹೋಗಿದ್ದು ಇದೆ. ಕಾರ್ಯಕ್ರಮ ಕೊಡೋದಕ್ಕೆ ದರ್ಬಾರ್ ಪ್ಯಾಲೇಸ್ನಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದು ಇದೆ. ಸೊ ಈ ಎಲ್ಲ ಒಂದೊಂದು ಬಹಳ ವಿಭಿನ್ನವಾದಂಥ ಎಕ್ಸ್ಪೀರಿಯನ್ಸಸ್. ಕಾರ್ಯಕ್ರಮ ಕೊಟ್ಟಾಗಂತೂ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ಗೊತ್ತಲ್ಲ, ದಸರಾ ಹಬ್ಬ ನಡೀತಾ ಇರುತ್ತೆ ಪ್ಯಾಲೇಸ್ನಲ್ಲಿ. ನಾನು ಹೇಳ್ತಾ ಇರೋದು ಪ್ಯಾಲೇಸ್ನಲ್ಲಿ ಎಕ್ಸಿಬಿಷನಲ್ಲೂ ಒಂದು ನಡೀತು, ಪ್ಯಾಲೇಸ್ನಲ್ಲೂ ನಡೀತೆ. ಎರಡೂ ಕಡೆ ಕಾರ್ಯಕ್ರಮ ನಾವು ಕೊಟ್ಟಿದ್ದೀವಿ. ಸೊ ಇಲ್ಲಿ ಎಕ್ಸಿಬಿಷನ್ ಅಂತ ಹೇಳಿದ್ರೆ ಎಲ್ಲ ಜನ ಇರ್ತಾರೆ, ಎಲ್ಲ ರೀತಿ ಮಾರಾಟ ನಡೀತಾ ಇರುತ್ತೆ, ಅದು ಎಲ್ಲ ನಡೀತಾ ಇರುತ್ತೆ. ಪ್ಯಾಲೇಸ್ನಲ್ಲಿ ಒಂದು ಗಾಂಭೀರ್ಯ, ಅಂದ್ರೆ ವಿಶೇಷವಾದ ಆಹ್ವಾನಿತರು ಮುಂದೆ ಕೂತಿರ್ತಾರೆ, ಸ್ವಲ್ಪ ಗಂಭೀರವಾದಂತ ಸಂಗೀತ ಇರುತ್ತೆ, ಕೇಳೋರು ಖಂಡಿತವಾಗಿ ಮುಂದೆ ಕೂತ್ಕೊಂಡು ಕೇಳ್ತಾರೆ ಅನ್ನೋ ಒಂದು ಭರವಸೆ ಇರುತ್ತೆ. ವಿಶೇಷವಾದ ಎಕ್ಸ್ಪೀರಿಯನ್ಸ್ ಅದು ಅಲ್ವಾ? ಸೊ ನಿಮ್ಮ ಮಾತು ಕೇಳ್ತಾ ಕೇಳ್ತಾ ಆಲೂಗೆಡ್ಡೆ ಕರಿ ಆಲ್ಮೋಸ್ಟ್ ರೆಡಿ ಆಯ್ತಾ? ಇದು ಆಗ್ತಾ ಇದೆ. ಇದು ಆಕ್ಚುಲಿ ನನಗೆ ಸ್ವಲ್ಪ ನೀರು ಜಾಸ್ತಿ ಅಂತ ಅನ್ಸುತ್ತೆ, ಆದ್ರೆ ಏನು ತೊಂದರೆ ಇಲ್ಲ, ಅದು ಹಿಂಕೊಳ್ತದು. ಹೌದಾ? ಈ ಕಡೆ ಅದು ಲೆವೆಲ್ ನಲ್ಲಿ ಡ್ರೈ ಆಗ್ಲಿ, ಸ್ವಲ್ಪ ನಿಮ್ಗೆ ಯಾವ ಹದಕ್ ಬೇಕೋ ಆ ಹದಕ್ ಬರ್ಲಿ. ಅಷ್ಟ್ರಲ್ಲಿ ನಾನು ಏನ್ ಮಾಡ್ತೀನಿ, ಇಷ್ಟು ಬ್ರೇಕ್ ತಗೊಂಡ್ಬಿಡ್ಲಾ? ಖಂಡಿತವಾಗಿ. ನೀವು ನಿಮ್ ಸ್ಟೈಲಲ್ಲಿ ಹೇಳ್ತೀರಾ? ಲೆಟ್ಸ್ ಟೇಕ್ ಎ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಇದು ದಸರಾ ವಿಶೇಷ ಹಬ್ಬದ ಸಂಚಿಕೆ. ನನ್ನ ಜೊತೆ ಒಂಥರ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ನೀವು ಬಂದಿರೋದು. ಐ ಆಮ್ ಸೋ ಹ್ಯಾಪಿ ಟುಡೇ. ಥ್ಯಾಂಕ್ ಯು. ಸೇಮ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಲೂಗೆಡ್ಡೆ ಕರಿ ನಿಮ್ಮ ಗುರುಗಳು ಹೇಳ್ಕೊಟ್ಟಿರೋದು? ಆಲ್ಮೋಸ್ಟ್ ಅವ್ರು ಹೇಳ್ಕೊಟ್ಟಾಗೆ ಆಗಿದೆ. ಹೌದಾ? ಇನ್ನೊಂದು ಕಡೆಯೇ ಒಂದು ಸ್ಟೆಪ್ ಇದೆ ವಿಚ್ ವಿಲ್ ಮೇಕ್ ಇಟ್ ಬ್ಯೂಟಿಫುಲ್. ಯಾಕೆ ನನಗೆ ಇಷ್ಟವಾಗೋ ಥರ ಮಾಡ್ತದ್ದು ಈ ಕಾಯಿ ಹಾಲು. ನಾನು ಹೇಳಿದ್ನಲ್ಲ, ಮೊದಲನೇ ಸರಿ ತೆಗೆದ ಕಾಯಿ ಹಾಲು ಅಂತ, ಗಟ್ಟಿ ಗಟ್ಟಿ, ಅದನ್ನ ಕೊನೆಗೆ ಹಾಕಬೇಕು. ಆ ಲೇಯರ್ ಇಟ್ ವಿಲ್ ಬಿ ಫ್ಯಾಂಟಾಸ್ಟಿಕ್. ಓ, ಸೊ ಅದನ್ನ ಹಾಕೋಣ. ಓ ಎಸ್. ಇದಾದ್ಮೇಲೆ 1 ನಿಮಿಷ ಕುದ್ರೆ ಆಯ್ತು. ಅಷ್ಟೇನಾ? ಅಷ್ಟೇ. ಸೊ ಆ ಫ್ಲೇವರ್ ಹಂಗೆ ಇರುತ್ತೆ, ಆ ಕೋಕೋನಟ್ ಫ್ಲೇವರ್ ಇದೆಯಲ್ಲ, ಲೈಕ್ ದಟ್, ಅಂಡ್ ಇಟ್ ವಿಲ್ ಬಿ ರೆಡಿ. ನೀವು ಚಪಾತಿಗಾದ್ರೂ ಹಾಕೋಬಹುದು, ಅನ್ನಕ್ಕಾದ್ರೂ ಹಾಕೋಬಹುದು, ಬ್ರೆಡ್ಗಾದ್ರೂ ಹಾಕೋಬಹುದು, ಯಾವ್ದಕ್ಕಾದ್ರೂ ಹಾಗೆ ಬೇಕಾದ್ರೆ ಸೂಪ್ ತರ ಕುಡಿಬಹುದು, ಹೇಗೆ ಬೇಕಾದ್ರೆ ಮಾಡ್ತೀವಿ ಅಲ್ವಾ? ಸೊ ಇದು ಆಗಿದೆ ಅಂತ ಅನ್ಸುತ್ತೆ. ಆಗಿದ್ಯಾ? ನಿಮಗೆ ಧೈರ್ಯ ಇದ್ರೆ ಅಲ್ಲ, ಮಾಡಿದ್ ನೀವು. ಸೊ ಗೊತ್ತಿದೆ, ಗುರುಗಳು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿದೀರಾ. ಸೊ ಕನ್ಸಿಸ್ಟೆನ್ಸಿ ಬಂದಿದ್ರೆ ಫೈನ್. ಬಂದೆ. ಅವರು ಮಾಡಿದ್ರೆ ಹೇಗಿರುತ್ತೋ ಹಾಗೆ ಕಾಣಿಸ್ತಾ ಇದೆ. ಇದು ನನಗೆ ಒಂಥರ ಡಿಫ್ರೆಂಟ್ ರೆಸಿಪಿನೇ ಅಂತ ಅನಿಸ್ತಾ ಇದೆ. ಆಫ್ ಮಾಡ್ಬಿಡ್ಲಾ? ಆಫ್ ಮಾಡ್ಬಿಡಿ. ಸೊ ಇದನ್ನ ಸರ್ವಿಂಗ್ ಬೌಲ್ ಕೊಡ್ಲಾ? ಆ ಕೋಕೋನಟ್ ಫ್ಲೇವರ್ ಇರುತ್ತಲ್ಲ, ನನಗೆ ತುಂಬಾ ಇಷ್ಟ ಅದು. ಅಂಡ್ ಇದು ಹೆವಿ ಅಲ್ಲ ಅಲ್ವಾ ಕರಿ? ಒಂದು ರೀತಿ ಹೆವಿ, ಬಟ್ ಇಟ್ಸ್ ನಾಟ್ ಹೆವಿ ಆನ್ ದ ಆಯಿಲ್ ಸೈಡ್ ಅಲ್ವಾ? ಸೊ ಇದು ರೆಡಿ ಆಗಿದೆ. ಒಂದು ಸ್ಪೂನ್ ಕೊಟ್ರೆ. ಓ, ನಾನಂತೂ ಟೇಸ್ಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ. ನೋಡಿ, ನೀವೇ ಟೇಸ್ಟ್ ಮಾಡಿ ಫಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಷ್ಟು ಲಕ್ಕಿ ಅಂದರೆ ಇವತ್ತು ನೀವು ಮಾಡಿರೋಂಥ ಅಡುಗೆ ನೀವು ನನಗೆ ಹಾಕೊಡ್ತಾ ಇದ್ದೀರಾ. ಇದು ನೀವು ತುಂಬ ಆ್ಯಕ್ಚುಲಿ ನೀವು ತುಂಬ ಲಕ್ಕಿ. ಯಾಕೆಂದರೆ ನಾನು ತುಂಬ ಜನಕ್ಕೆ ಈ ಥರ ಮಾಡಿದೆ, ಅದಕ್ಕೆ ನಾನು ಲಕ್ಕಿ ಅಂತ ಹೇಳಿದ್ದು. ಐ ಆಮ್ ಸೋ ಲಕ್ಕಿ. ವೀಕ್ಷಕರೇ, ನಮ್ಮ ಪ್ರವೀಣ್ ಸರ್ ಮಾಡಿದಂತಹ ಆಲೂಗೆಡ್ಡೆ ಕರಿ ತುಂಬ ಸಿಂಪಲ್ ಆ್ಯಂಡ್ ಎಷ್ಟು ಸಿಂಪಲ್ ಮೆಥಡ್ ಕೂಡ ಅಲ್ಲ. ಬೇಕಾಗಿರುವಂತಹ ಸಾಮಗ್ರಿಗಳು ಕೂಡ ತುಂಬ ಸಿಂಪಲ್ ಆಗಿತ್ತು. ಹೇಗೆ ಮಾಡೋದು ಅಂತ ನೋಡ್ತೀರಾ? ರಿಕ್ಯಾಪ್ ನೋಡಿ. ಆಲೂಗೆಡ್ಡೆ ಕರಿ ಮಾಡುವಂತಹ ವಿಧಾನ: ಮೊದಲು ಬಾಣಲೆಗೆ ಆಲೂಗೆಡ್ಡೆ, ಈರುಳ್ಳಿ,
ಹಸಿಮೆಣಸಿನಕಾಯಿ, ಶುಂಠಿ, ಕರಿಬೇವು, ಸ್ವಲ್ಪ ಉಪ್ಪು ಹಾಗೂ ನೀರನ್ನ ಹಾಕಿ ಕುದಿಸಿ. ನೀರು ಕುದಿ ಬಂದ ನಂತರ ತೆಂಗಿನಕಾಯಿ ಹಾಲು, ಕರಿಮೆಣಸಿನ ಪುಡಿ ಹಾಕಿ ಕುದಿಸಿದರೆ ಆಲೂಗೆಡ್ಡೆ ಕರಿ ಸವಿಯಲು ಸಿದ್ಧ. ದಸರಾ ಹಬ್ಬದ ವಿಶೇಷ ಅಡುಗೆ ಫಸ್ಟ್ ರೆಸಿಪಿ ಆಲೂಗೆಡ್ಡೆ ಕರಿ ಹೇಗೆ ಮಾಡೋದು ಅಂತ ನೀವೆಲ್ಲ ನೋಡ್ಕೊಂಡಿದ್ದೀರಾ. ಸರಿ, ಹಾಗಾದ್ರೆ ಟೇಸ್ಟ್ ಮಾಡಿಬಿಡೋಣ. ಅಲ್ಲ, ನಿಮ್ಮ ಗುರುಗಳು ಹೇಳ್ಕೊಟ್ಟಿದ್ದು ಅಂತ ಹೇಳಿದ್ರಲ್ಲ, ಇದನ್ನ ಟೇಸ್ಟ್ ಮಾಡೋದಕ್ಕೆ ನಾನು ಇನ್ನೊಬ್ರು ಗುರುಗಳನ್ನ ಕರೆಸ್ತೀನಿ. ನಿಮ್ಮ ಗುರುಗಳ ಗುರುಗಳು, ಒಟ್ನಲ್ಲಿ ಗುರುಗಳು. ಓಕೆ, ಅವ್ರು ಯಾರು ಅಂತ ನೀವು ಗೆಸ್ ಮಾಡಬೇಕು. ಅವ್ರ ವಾಯ್ಸಿಂದ ಗೆಸ್ ಮಾಡಬೇಕು. ಒಂಥರ ಪ್ಲೇಬ್ಯಾಕ್ ಸಿಂಗಿಂಗ್ ಥರ ಒಂದೆರಡು ಲೈನ್ ಹಾಡಿಸ್ತೀನಿ. ಕಂಡು ಹಿಡಿತೀರಾ? ಖಂಡಿತವಾಗಿ. ಕಂಡು ಹಿಡಿಲಿಲ್ಲ ಅಂದ್ರೆ ಪ್ರಯತ್ನ ಮಾಡ್ತೀನಿ. ನಂಗೊಂದು ಗಿಫ್ಟ್ ಅವಾಗ ದಸರಾ ಹಬ್ಬಕ್ಕೆ. ಗುರುಗಳನ್ನೇ ಕೊಡ್ತೀರಾ? ನಿಜ? ನಿಜ. ಸರಿ, ಹಾಗಾದ್ರೆ ಮೇಡಮ್ ಒಂದ್ 2 ಲೈನ್ ಅಲ್ಲಿಂದಾನೆ ಹಾಡ್ಬಿಡಿ, ಕೇಳಿಸ್ಕೊತೀವಿ. ಶೃಂಗಪುರಾಧೀಶ್ವರಿ ಶಾರದೆ ಶುಭಮಂಗಳೇ ಸರ್ವಾಭೀಷ್ಟಪ್ರದೇ ಶೃಂಗಪುರಾಧೀಶ್ವರಿ. ಯಾರಿರ್ಬೋದಪ್ಪ ಇದು? ಯಶ್ ಜಾನಕಿ ಅಲ್ಲ, ಚಿತ್ರ ಅಲ್ಲ, ಲತಾ ಮಂಗೇಶ್ಕರ್ ಅಲ್ಲ, ಬಾಲಮುರಳಿ ಕೃಷ್ಣ ಅಲ್ಲ, ಬಿನ್ಸುನಿಶಿ ಅಲ್ಲ. ಯಾರು ಇದು ಸರ್? ಯಾರಿರೋದು ಅಂತ ನನ್ನನ್ನು ಕೇಳಬಾರ್ದು, ನೀವು ಗೆಸ್ ಮಾಡಬೇಕು. ಇಲ್ಲಾಂದ್ರೆ ಗುರುಗಳು ನನಗೆ ಇದು ಆ ಗುರುಗಳು ನಮ್ಮ ಗುರುಗಳೇ ಅಂತ ಒಂದು ನಂಬಿಕೆ, ಬಲವಾದ ನಂಬಿಕೆ ಇದೆ. ನೋಡ್ಬಿಟ್ರೆ ಒಂದ್ಸರಿ ಗ್ಯಾರಂಟಿ ಆಗ್ಬಿಡುತ್ತೆ. ನಿಮ್ ಗುರುಗಳು? ಹಾ, ನೋಡೋಣ. ಹಾಗಾದ್ರೆ ಗುರುಗಳನ್ನ ಕರ್ಬಿಡೋಣ. ಚಾಲೆಂಜಾ? ಇಲ್ಲಾಂದ್ರೆ ಹೆಂಗೋ ನಮ್ಗೆ ಆ ಗುರುಗಳಲ್ವಾ. ಏನಿವೆ ಗುರುಗಳೇ, ಬನ್ನಿ. ಸೊ ಗುರುಗಳೇ, ನೀವು ಹೇಳಿಕೊಟ್ಟಿದ್ದನ್ನು ಮಾಡಿದ್ದೀನಿ. ಹೇಗಿದೆಯೋ ನನಗೆ ಗೊತ್ತಿಲ್ಲ. ಅವ್ರು ದಿಢೀರಂತ ನಿಮ್ಮನ್ನು ಕರೆದ್ಬಿಟ್ರು. ಸೊ ಇವತ್ತು ನನ್ನ ಪರೀಕ್ಷೆ ಅನ್ನೋದಕ್ಕಿಂತ ಒಂಥರ ಸರ್ಪ್ರೈಸ್ ಗಿಫ್ಟ್. ಪರೀಕ್ಷೆ. ನಮಸ್ಕಾರ. ನಮಸ್ತೆ. ದಸರಾ ಹಬ್ಬದ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು. ನಿಮಗೂ ಒಂಥರ ಮೇಡಮ್ ಅನ್ನೋದಕ್ಕಿಂತ ಗುರುಗಳೇ ಅಂತ ಕರೆದ್ಬಿಡ್ತೀನಿ. ಯಾಕಂದ್ರೆ ಗುರುಗಳಂತ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಾಗಿದೆ. ಅಕಸ್ಮಾತ್ ಏನಾದ್ರು ಅವರು ಗೆಸ್ಟ್ ತಪ್ಪಾಗಿದ್ದಿದ್ರೆ ಈ ಗುರುಗಳು ಈ ಕಡೆ ಬಂದ್ಬಿಡ್ಬೇಕಾಗಿತ್ತು. ಹೇಳಿದ್ರು ಗೆಸ್ಟ್ ತಪ್ಪಾದ್ರೆ ಆ ಗುರುಗಳು ನಿಮ್ಗೆ ಅಂತ. ಓಕೆ ಓಕೆ. ಇವಾಗ ಅವ್ರಿಗೆಲ್ಲ ಈಗ ಅವ್ರಿಗೆ ಅಫ್ಕೋರ್ಸ್ ಇಲ್ಲ ಅದಷ್ಟೇ ಫುಲ್ ಗಲಾಟೆ ಮಾಡ್ಬಿಡ್ತಾರೆ. ಗುರುಗಳೇ, ಆಲೂಗೆಡ್ಡೆ ಕರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೀವು ಒಂದ್ಸಲ ಟೇಸ್ಟ್ ಮಾಡಿ ಹೇಳಬೇಕು. ಯಾಕಂದ್ರೆ ನೀವು ಮಾಡ್ಕೊಟ್ಟಿದ್ದು ಅಷ್ಟು ಪಾಲ್ಸಿದ್ದಾರೆ, ನೋಡೋಕ್ಕಂತೂ ಚೆನ್ನಾಗಿದೆ. ಒಂದ್ಸಲ ಟೇಸ್ಟ್ ಫಸ್ಟ್ ನಿಮ್ಗೆ. ಖಂಡಿತ. ಇಲ್ಲ ತುಂಬಾ ಚೆನ್ನಾಗಿದೆ. ಒಂಚೂರು ಉಪ್ಪು ಕಡಿಮೆ ಇದ್ರೆ ಇನ್ನೂ ಚೆನ್ನಾಗಿತ್ತು. ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಹಾಕಿದೀರಾ ಕೊಡ್ತಾರ ಗುರುಗಳು ಅಲ್ವಾ? ಸೊ ನಿಮ್ಮ ಮೆಚ್ಚಿನ ಶಿಷ್ಯ ಆದ್ರ ಅಡಿಗೆ ಮಾಡೋದ್ರಲ್ಲಿ ತುಂಬಾ ಚೆನ್ನಾಗಿದೆ. ನಾಳೆಯಿಂದ ಕಿಚನ್ ಡ್ಯೂಟಿ. ಅಯ್ಯೋ, ಇದೇ ಭಯ ಇದೆ. ನಾನೊಂದ್ಸಲ ಟೇಸ್ಟ್ ಮಾಡ್ಬಿಡಿ. ನಾನೊಂದ್ಸಲ ಟೇಸ್ಟ್ ಮಾಡ್ಬಿಡ್ತೀನಿ. ಶೋರ್ ಶೋರ್. ಇದೊಂಥರ ಲೈಕ್ ನಮ್ಮ ರೆಗ್ಯುಲರ್ ಬ್ಯಾಂಗ್ಳೂರ್ ಸ್ಟೈಲ್ ಅಲ್ವೇ ಅಲ್ಲ. ಇದು ಕೋಸ್ಟಲ್. ಕೋಸ್ಟಲ್ ಅಂದ್ರೆ ಮಂಗಳೂರು, ನಾನು ಮಂಗಳೂರು, ಅವಳು ಕೇರಳ. ಸೊ ಒಟ್ಟಿಗೆ ಸೇರಿ ಒಂದು ಕೋಸ್ಟಲ್ ಡಿಪಾರ್ಟ್ಮೆಂಟ್ ನಡೆಯುತ್ತೆ. ಸರಿ, ಈಗ ಇದೇ ಖುಷಿಯಲ್ಲಿ ನೀವು ಇನ್ನೊಂದು ರೆಸಿಪಿ ನೀವು ಮಾಡಬೇಕಾಗುತ್ತೆ. ಓಕೆ, ಏನು ಹೇಳ್ಕೊಡ್ತೀರಾ? ಇನ್ನೊಂದು ಚೆನ್ನಾಗಿರೋದಕ್ಕಿಂತ ಈ ಆಲೂಗಡ್ಡೆ ಕರಿಗೆ ಸೂಟ್ ಆಗೋದೊಂದು ಬ್ರೆಡ್ ಅಲ್ಲ ತಾನೆ? ನೋ ಬ್ರೆಡ್ ಅಲ್ಲ, ಆಮೇಲೆ ಸ್ಪೆಷಲ್ ಡಿಶ್. ಇದಕ್ಕೆ ಆಪ್ಟ್ ಆಗುವಂತ, ಅದಕ್ಕೆ ಸೂಟ್ ಆಗೋದು ಇದು ಎಲ್ಲದಕ್ಕೂ ಸೂಟ್ ಆಗುತ್ತೆ. ಚಪಾತಿಗೆ, ಪೂರಿಗೆ ಎಲ್ಲ ಸೂಟ್ ಆಗುತ್ತೆ. ಬಟ್ ಅದಕ್ಕಿಂತ ಸೂಟ್ ಆಗೋದು ಇನ್ನೊಂದಿದೆ. ಓ ಸರಿ, ಹಾಗಾದ್ರೆ ಅದೇನು ಅಂತ ಹೇಳ್ತೀರಾ? ಆಮೇಲೆ ಸಸ್ಪೆನ್ಸ್ ಹೇಳ್ಬೋದು ಅಲ್ವಾ? ಹೇಳ ಏನೆಲ್ಲ ಮೂರಲ್ಲಿ ಪುಟ್ಟು ಅಂತಾರೆ, ಇಲ್ಲಿ ಕೋಕೋನಟ್ ಕೇಕ್, ಸ್ಲೈಸ್ ಕೇಕ್ ಅಂತ ಹೇಳ್ಬೋದು ನಿಮಗೆ. ಸ್ಪೆಷಲ್. ಓಕೆ ಓಕೆ ಓಕೆ. ಪುಟ್ಟು ಕೋಕೋನಟ್ ರೈಸ್ ಕೇಕ್. ಸರಿ, ನೀವು ಇದ್ರ ಬಗ್ಗೆ ಮಾತಾಡ್ತಿದ್ರೆ ಆ ಪುಟ್ಟು ಆಗೋ ಅಷ್ಟು ನಾನು ಪುಟ್ಟು ರೆಸ್ಟ್ ತಗೊಂಡ್ಬಿಡ್ಲಾ? ಅದಕ್ಕೆ ತಗೊಂಡ್ಬಿಡ್ಲಿ ಒಂಚೂರು ರೆಸ್ಟ್. ಸರ್ ಹೋಗ್ಬಿಟ್ಟು ಬನ್ನಿ ನೀವು. ಓಕೆ, ಪ್ಲೀಸ್.
ಸರಿ ಹೇಳಿ ಮೇಡಮ್, ಕೋಕೋನಟ್ ರೈಸ್ ಕೇಕ್ ಅಲ್ವಾ ಮಾಡ್ತಿರೋದು? ಅದಕ್ಕೆ ನೀವು ತಗೊಂಡಿರುವಂತಹ ಸಾಮಗ್ರಿಗಳೇನೇನು? ಕೋಕೋನಟ್ ರೈಸ್ ಫ್ಲೋರ್ ಇದೆ ಮಿಕ್ಸ್ ಮಾಡಿರೋದು. ಆಮೇಲೆ ಗೋಧಿ, ಅದು ಗೋಧಿ ಹಿಟ್ಟು ಯೂಶಲ್ ಗೋಧಿ ಹಿಟ್ಟಲ್ಲ, ಗೋಧಿ ಹಿಟ್ಟಲ್ಲಿ ಸ್ವಲ್ಪ ತರಿ ತರಿ ಇರುತ್ತೆ. ಮೇಡಮ್ ಫಸ್ಟ್ ಪ್ರೊಸೀಜರ್ ಏನು ಮಾಡ್ತೀರಾ ಹಾಗಾದ್ರೆ? ಇದು ಒಂದು ಒಂದು ಸ್ಪೆಷಲ್ ಒಂದು ಪಾತ್ರೆನೇ ಬರುತ್ತೆ. ಏನದು ಫ್ಲಾಸ್ಕ್ ತರ ಇದೆಯಲ್ಲ? ಇದು ಈ ಡಿಶ್ದು ಸ್ಪೆಷಾಲಿಟಿ ಇದು. ಇದು ಇದು ನಿಂತ್ಕೋಬೇಕಲ್ಲ. ಹಾ, ಓಕೆ. ಅದು ಇದ್ರೊಳಗೆ ಹಾಕ್ಬಿಟ್ಟು ಈ ಚಕ್ಲಿ ಮಾಡ್ತೀವಲ್ಲ ಪ್ಲೇಟ್ ಆ ಥರ ಇದೆ ಅದು? ಬಿಕಾಸ್ ಅದು ಸ್ಟೀಮ್ ಬರಬೇಕಲ್ವಾ, ಅದಕ್ಕೆ ಹೋಲ್ಸ್ ಕೊಟ್ಟಿರ್ತಾರೆ. ಸರಿ. ಆಮೇಲೆ ಅದು ತೆಂಗಿನಕಾಯಿ ಹಾಕ್ಬೇಕು, ಒಂದೊಂದು ಲೇಯರ್. ಸೊ ಒಂದೊಂದೇ ಹಾಕಿದ್ರೆ ಗೊತ್ತಾಗುತ್ತೆ, ಯಾಕಂದ್ರೆ ಅದಿಟ್ಕೊಂಡು ಹೆಂಗಪ್ಪ ಫೀಲ್ ಮಾಡ್ತಾರೆ ಅಂತ ಸ್ವಲ್ಪ ನನಗೆ ಕನ್ಫ್ಯೂಸ್ ಆಗ್ತಿದೆ. ಸೊ ಶುರು ಮಾಡ್ಬಿಡೋಣ ಫಸ್ಟ್ ಹಾಗಾದ್ರೆ. ಕುಕ್ಕರ್ ಕೊಡ್ಲಾ? ಯಾ. ಸ್ಟವ್ ಆನ್ ಮಾಡ್ಲಾ ಫಸ್ಟ್? ಸಿಮ್ಮಲ್ಲಿ. ಸೊ ಕುಕ್ಕರ್ಗೆ ಸ್ವಲ್ಪ ನೀರನ್ನ ಹಾಕಿ ಸಿಮ್ಮಲ್ಲಿ ಇಟ್ಬಿಡೋದು. ಸಿಮ್ಮಲ್ಲಿ ಇಟ್ಬಿಡೋದು. ಇದು ಫಸ್ಟ್ ತೆಂಗಿನಕಾಯಿ ಹಾಕ್ಬೇಕು. ತೆಂಗಿನಕಾಯಿ ತುರ್ಕೊಂಡಿರೋದಲ್ಲ? ಅದು ಬ್ಲಾಕ್ ಮಾಡೋದು, ಅಕ್ಕಿನ ಹೋಲ್ ಇಂದ್ರ ಕೆಳಗೆ ಬ್ಲಾಕ್ ಮಾಡೋದು. ಓಕೆ. ಅಂಡ್ ರುಚಿ ಕೂಡ ಕೊಡುತ್ತೆ ಅಲ್ವಾ? ಹೌದು. ಮತ್ತೆ ಸಪ್ರೇಟ್ ಪೀಸಸ್ ಕೇಕ್ ತರ ಬರುತ್ತೆ. ಇವಾಗ ನಾನು ಹೆಸರು ಹೇಳಿದಲ್ಲ ನಿಮಗೆ, ಹೌದು, ಅದೇ ತರ ಕೇಕ್ ತರ ಸಪ್ರೇಟ್ ಪೀಸಸ್ ಬರುತ್ತೆ. ಅದು ಅಕ್ಕಿ ಹಿಟ್ಟಲ್ಲ? ಒಂದ್ಸಲಿ ಒಂದು ಲೇಯರ್ ಹಾಕಿದ್ರಲ್ಲ, ಆಮೇಲೆ ತೆಂಗಿನಕಾಯಿ ಮತ್ತೆ ಹಾಕ್ಬೇಕು. ಒಂಚೂರು ನೀರು ಬೇಕು. ಅದ್ ನೀರ್ನಲ್ಲೇ ಕಲ್ಸ್ಕೋಬೇಕಾ? ಉಪ್ಪು ಹಾಕ್ಬಿಟ್ಟು ಕಲಿಸ್ಬೇಕು. ಅದೇ ಈ ತರ ಇರ್ಬೇಕು, ಹಿಂಗೆ ಉದ್ರುದ್ರಾಗಿ ಹಿಂಗೆ ಇಟ್ಕೊಂಡ್ರೆ ನೋಡಿ ಮಾರ್ಕ್ ಬೀಳುತ್ತಲ್ವಾ? ಕರೆಕ್ಟ್. ಹಂಗೆ ಹಿಂಗೆ ಇರ್ಬೇಕು. ಮತ್ತೆ ತೆಂಗಿನಕಾಯಿ, ಮತ್ತೆ ಅಕ್ಕಿ. ಇವಾಗ ಏನಾಗುತ್ತೆ, ಮಧ್ಯದಲ್ಲಿ ಒಂದು ಕಲರ್, ಹೌದು, ಗೋಧಿ ಕಲರ್ ಅಲ್ಲ? ಮತ್ತೆ ಲಾಸ್ಟ್ ತೆಂಗಿನಕಾಯಿ ಹಾಕ್ಬೇಕು. ಒಟ್ಟು 3 ಸಲ ತೆಂಗಿನಕಾಯಿ ತುರಿನ ಹಾಕ್ದಂಗ. ಅದು ಇನ್ನು ನಾನೊಂದು ಚೂರು ದೊಡ್ಡದಾಗಿ ಮಾಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಮಾಡಿದ್ರೆ ಎಲ್ಲ ಅಕ್ಕಿ ಹಿಟ್ಟು ಮಧ್ಯದಲ್ಲಿ, ಇದು ಮಧ್ಯದಲ್ಲಿ ಒಂದೊಂದು ಲೇಯರ್ಗೂ ಹಾಕ್ಬೇಕು. ಕೊನೆಯಲ್ಲಿ ತೆಂಗಿನಕಾಯಿ ತುರಿ ಹಾಕಿ ಫುಲ್ ಏನಂತಾರೆ ತುಂಬಿಸಿರೋದು ಕೇಕ್ ತರ ಆಗಿರುತ್ತೆ. ಇವಾಗ ಇದು ಮುಚ್ಚಿಬಿಡ್ತೀನಿ. ಈ ತರ ಕಂಟೈನರ್ ಇಲ್ಲೂ ಸಿಗುತ್ತಾ? ಸಿಗುತ್ತೆ ಸಿಗುತ್ತೆ. ಏನಂತ ಕೇಳ್ಬೇಕು ತಾವು? ಇದು ಪುಟ್ಟು ಮಾಡೋದು ಪಾತ್ರೆ. ಪುಟ್ಟು ಮಾಡೋ ಪಾತ್ರೆ ಅಂತ ಕೇಳ್ಬೇಕಾ? ಸರಿ, ಅದನ್ನ ಇಡ್ಲಿಲ್ಲ, ಇಡಬೇಕು. ತೋರಿಸ್ತೀನಿ, ಮ್ಯಾಜಿಕ್ ನೋಡಿ. ಇದರೊಂದು ಇದೆ ಮಾರ್ಕ್, ಹುಕ್ ತರ ಇದೆಲ್ಲ, ಅದು ಇದ್ರೊಳಗೆ ಹೋಗುತ್ತೆ. ಸ್ಟೀಮಲ್ಲಿ ಬೇಯಬೇಕು. ಸ್ಟೀಮ್ ಇಲ್ಲಿಂದ ಬರುತ್ತೆ. ಇದೆರಡು ಆಯಿಲ್ ಇಲ್ಲದೆ ಇರೋದು ಹೆಲ್ತಿ ಫುಡ್ ಅಲ್ವಾ ಮಕ್ಕಳಿಗೆಲ್ಲ. ಈಗ ಅಕಸ್ಮಾತ್ ಈ ಕಂಟೈನರ್ ಅಥವಾ ಕುಕ್ಕರ್ ಇಲ್ಲ ಅಂದ್ರೆ ಏನ್ ಮಾಡ್ಬೋದು? ಬೇರೆ ಆಪ್ಷನ್ ಏನಿದೆ? ಇವಾಗ ಕುಕ್ಕರಲ್ಲೂ ಮಾಡ್ಬೋದು. ಡೈರೆಕ್ಟ್ ಆಗಿ ಇಡ್ಲಿ ಕುಕ್ಕರಲ್ಲಿ ಇಡ್ಲಿ ಪಾತ್ರೆ ಇಟ್ಟಿರ್ತೀವಲ್ವಾ, ಅದ್ರಲ್ಲೂ ಮಾಡ್ಬೋದು. ಬಟ್ ಪೌಡರ್ ಹಂಗೆ ಇಟ್ಟಿರ್ತೀವಲ್ವಾ, ತೆಗಿಯಕ್ಕೆ ಈ ಶೇಪ್ ಬರಲ್ಲ, ಯಾವುದು ಶೇಪು ಬರಲ್ಲ, ಪೌಡರ್ ತರ ಬರುತ್ತೆ, ಸ್ಟೀಮ್ ಆಗಿರೋದು ಅಷ್ಟೇ. ಅದು ಬಿಟ್ರೆ ಶೇಪ್ ಬರ್ಬೇಕಂದ್ರೆ ಇದೇ ಬರ್ಬೇಕು, ಈ ಪಾತ್ರೆನೇ ಬೇಕಾಗುತ್ತೆ. ಸೊ ಇದೇ ಖುಷಿಯಲ್ಲಿ ಹೇಳ್ತಾ ಇದ್ರು ಗುರುಗಳು, ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ, ನೀವು ಹಾಡಿದ್ ನೋಡಿ ಬಿದೋಗ್ಬಿಟ್ರಂತಲ್ಲ. ಸೊ ಹಾಗಾಗಿ ನಿಮ್ ಹಾಡನ್ನ ನಾವು ಕೇಳ್ಬೇಕು ಅಂತ ಹೇಳಿ ನನಗೋಸ್ಕರ ಈಗ ಯಾವ ಹಾಡು ಹಾಡ್ತೀರಾ? ಆ್ಯಕ್ಚುಲಿ ಅವರು ಮ್ಯೂಸಿಕ್ ಮಾಡಿರೋದೇ ಒಂದು ಫಸ್ಟ್ ನಾನು ಹಾಡಿರೋದು ಸಿನಿಮಾದಲ್ಲಿ. ಫಸ್ಟ್ ಸಿನಿಮಾ ದಿಲ್ದಾರ ಅಂತ. ಅದಾದ್ಮೇಲೆ ಸನಿಹಾ, ಪೊಲೀಸ್ ಸ್ಟೋರಿ 3, ಇದೆಲ್ಲ ಪೊಲೀಸ್ ಸ್ಟೋರಿ 3 ಮಿಸ್ಟರ್ ಸಾಗರ್ ಅಂತ, ಸನಿಹಾ ಮಿಸ್ಟರ್ ನೀಲ್ ಅವರು. ನನಗೆ ಯಾವಾಗಲೂ
ಅದು ಎಲ್ಲ ಹಾಡುಗಳು ಇಷ್ಟ ನಾನು ಹಾಡಿರೋದು. ಈ ಹಾಡು ಇನ್ನೊಂದು ಚೂರು ಇಷ್ಟ. ಓಕೆ, ಇವು ಪ್ರವೀಣ್ ಮಾಡಿರೋದು, ಗುರುಗಳು. ಗುರುಗಳು ಮಾಡಿರೋದು ತುಂಬಾ ಸ್ವಲ್ಪ ಇಷ್ಟ. ನಾನು ಎಲ್ಲ ಕಡೆ ಹೋದ್ರೇನು ಹಾಡ್ತಾ ಇರ್ತೀನಿ, ಅದೇ ಹಾಡ್ತೀನಿ. ಈಗ ನಾನು ಕೇಳ್ಬೇಕು, ತುಂಬಾ ಆಸೆ ಅದು. ನಾನು ರಾಜೇಶ್ ಕೃಷ್ಣ ಅವರು ಜೊತೆ ಹಾಡಿರೋದು. ಅದೊಂದು ಭಾಗ್ಯ ಸಿಕ್ತು ನನಗೆ ರಾಜೇಶ್ ಅವ್ರ ಜೊತೆ ಹಾಡೋದಕ್ಕೆ. ಕದಿ ಬ್ಯಾಡ ಕಣು ಕದಿ ಬ್ಯಾಡ ಕಣು ಹದಿ ಹರೆಯ ಹೃದಯ ಓರನ್ನ ಎಳೆ ಬಾಲೆ ನಾನಿನ್ನ ನಿಧಿ ನೀನು ಕಣೆ ನಿಧಿ ನೀನು ಕಣೆ ಕದಿತೀನಿ ಹೃದಯ ಓ ಚಿನ್ನ ಬಿಡಲಾರೆ ನಾನಿನ್ನ. ಆಹಾ, ಇಂಥ ವಾಯ್ಸ್ ಕೇಳಿದ್ರೆ ಬೀಳ್ದೆ ಇರ್ತಾರ ಪಾಪ. ಅವತ್ ಬಿದ್ದವ್ರು ಇವತ್ತೂ ಎದ್ದಿಲ್ಲ. ಹೌದು, ಅಂದ್ರೆ ನಾವು ನೆಕ್ಸ್ಟ್ ಅವ್ರು ಎಬ್ಸನ. ಪ್ರವೀಣ್ ಸರ್ಗೆ ಯಾವ ಹಾಡು ಇಷ್ಟ? ನಾನು ಅವ್ರಿಗೆ ನಿಮ್ಮ ನೋಡಿ ಯಾವಾಗಲೂ ಯಾವ ಹಾಡು ಆಡ್ತಾ ಇರ್ತಾರ ಅವರು? ಅಲ್ಲ, ಅವ್ರು ನನ್ನ ನೋಡಿ ಸೋಮನಿ ತುಂಬ ಹಾಡುಗಳು ಹಾಡ್ತಾ ಇರ್ತಾರೆ. ಅಂದರೆ ನನಗೆ ಫಸ್ಟ್ ನನ್ನ ಮದುವೆ ಟೈಮಲ್ಲಿ ರಿಸೆಪ್ಷನ್ ನಡೆಯುವಾಗ ನಾನು ಕೇರಳದಲ್ಲಿ ಅಂದರೆ ರೆಗ್ಯುಲರಾಗಿ ಹಾಡ್ತಾ ಇರೋದು. ಈಶ್ವರ ಸತ್ಯ ಹೇ सत्य ही शिव है, शिव ही सुंदर है, जागो कर देखो जीवन जो जाग रहे, सत्यं शिवं सुंदरं, सत्यं शिवं सुंदरं, सत्यं शिवं सुंदरं. ವಾವ್, ಎಲ್ಲೋ ಕರ್ಕೊಂಡು ಹೋಗ್ಬಿಟ್ರಿ ನನ್ನನ್ನ. ಥ್ಯಾಂಕ್ ಯು. ಇದೇ ಖುಷಿಯಲ್ಲಿ ಸ್ಪೆಷಲ್ ರೆಸಿಪಿ ಕೋಕೋನಟ್. ಅದೇ ನಿಮ್ಮ ಹಾಡಲ್ಲಿ ನಾನು ನಿಜ ಮರ್ತೋಗ್ತಾ ಇದ್ದೀನಿ. ಕೋಕೋನಟ್ ರೈಸ್ ಕೇಕ್ ಅಲ್ವಾ ಆಗ್ತಾ ಇದೆಯಾ? ಇನ್ನ ಎಷ್ಟೊತ್ತು ಆಗಬೇಕು? ಒಂಚೂರು ಇನ್ನೊಂದು 5 ಮಿನಿಟ್ಸ್. ಇನ್ನೊಂದು 5 ಮಿನಿಟ್ಸ್ ಬೇಕಾ? ಸರಿ, ಅಷ್ಟರಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬಿಡೋಣ. ವೀಕ್ಷಕರೇ, ನೀವೆಲ್ಲ ನೋಡ್ತಾ ಇದ್ದೀರಾ, ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದಸರಾ ಹಬ್ಬದ ವಿಶೇಷ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ಈಗ ಒಂದು ಪುಟಾಣಿ ಬ್ರೇಕ್ ರೇ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದಸರಾ ಹಬ್ಬದ ವಿಶೇಷ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಸೊ ಈಗ ಆಗಿದ್ಯಾ? ಆಗಿರುತ್ತೆ, ಆಫ್ ಮಾಡೋಣ. ಯಾಕಂದ್ರೆ ಈ ತರ ಕಡುಬು ನಾನು ನಿಜ ತಿಂದಿಲ್ಲ. ಸರಿ, ಈಗ ಓಪನ್ ಮಾಡಿರ್ತೀನಿ ನೋಡಿ. ಸ್ಟೀಮ್ ಅವಾಗಲೇ ಬಂದಾಯ್ತು. ಹಾಗೆ ಅಂದರೆ ಅದು ಕೇಕ್ ಥರ ಬಂದಿರಬೇಕು ಅಂತ ಪ್ರೇಯರ್ ಮಾಡೋಣ, ಆಯ್ತಾ? ಗುರುಗಳನ್ನ ಕೇಳ್ಕೊಳ್ಬಿಡೋಣ ಒಂದ್ಸಲ. ಪ್ರವೀಣ್ ಸರ್, ಇದೇನಿದು? ಪುಷ್ ಮಾಡ್ಬೇಕಾ ಹಿಂದೆಯಿಂದ? ಎಸ್. ಬಟ್ ಅದು ನೋಡೋಕೆ ನಿಜವಾಗ್ಲೂ ಇಷ್ಟೆಲ್ಲ ವೆರೈಟಿ ಅದ್ರಲ್ಲಿ ಇರುತ್ತೆ, ಫಿಲ್ ಆಗಿರುತ್ತೆ ಅಂತ ಅನ್ಸೋದೇ ಇಲ್ಲ ನೋಡಿ. ಇವಾಗ ಅದು ಆ್ಯಕ್ಚುಲಿ ಅದು ಹಿಂಗೆ ನಿಂತ್ಕೊಳ್ಳುತ್ತೆ, ಒಟ್ಟಿಗೆ ಒಂದೇ ಇದರಲ್ಲಿ ನಿಲ್ಲುತ್ತಲ್ಲ. ಹೌದು ನೋಡಿ, ಹಿಂಗೆ ಇನ್ನೂ ಲೇಯರ್ ಮಾಡ್ಬೋದು, ಬೇರೆ ಕಲರ್ಗಳು ಯಾವ್ಯಾವುದು? ಹೆಸರು ಕಾಳಲ್ಲಿ ಹೆಸರು ಕಾಳು ಇದೇ ಥರ ಪೌಡ್ರ್ ಮಾಡಿ ಇದೇ ಥರ ಮಾಡ್ಬೋದು. ಒಂದೊಂದು ಫ್ಲೇವರ್ ಹೆಸರು ಕಾಳು, ಅಕ್ಕಿ, ಇದು ಎಲ್ಲ ಬ್ಯೂಟಿಫುಲ್ ಆಗಿರುವಂಥ ಕೋಕೋನಟ್ ರೈಸ್ ಕೇಕ್ ಕೊಟ್ರೆ ತಗೊಳ್ಳಿ. ನಮ್ಮ ಗುರುಗಳು ಮಾಡಿದ್ದು ಏನದು ಆಲೂಗೆಡ್ಡೆ ಕರಿ ಜೊತೆ ತಿನ್ನೋಣ. ಟ್ರೈ ಮಾಡಿಬಿಡೋಣ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಸ್ನೇಹಜ ಅವರು ತುಂಬ ಸ್ನೇಹಜೀವಿ ಅಂತಲೇ ಹೇಳ್ಬೋದು. ವೆರಿ ಸ್ವೀಟ್ ಆ್ಯಂಡ್ ತುಂಬ ಚೆನ್ನಾಗಿ ಹಾಡ್ತಾರೆ ಕೂಡ. ಸೊ ಅವತ್ತು ಬಿದ್ದವ್ರು ಇವತ್ತು ಎದ್ದಿಲ್ಲ ಅಂದರೆ ಗೊತ್ತಾಗುತ್ತೆ ಅಲ್ಲೇ ಹೆಂಗೆ ಹಾಡ್ತಾರೆ ಅಂತ. ಸೊ ಅದನ್ನು ನಾವು ಕೇಳಿ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತಾ, ಜೊತೆಗೆ ಬಿಸಿ ಬಿಸಿ ಆಗಿರೋಂಥ, ನಾನು ಯಾವತ್ತೂ ನೋಡೇ ಇಲ್ಲ ರೀ ಈ ಥರ ಒಂದು ಡಿಫ್ರೆಂಟ್ ಆಗಿರೋಂಥ ರೆಸಿಪಿ, ಕೋಕೋನಟ್ ರೈಸ್ ಕೇಕ್. ಎಷ್ಟು ಚೆನ್ನಾಗಿದೆ ಅಲ್ಲ? ಸೊ ಕಲರ್ಫುಲ್. ಅವ್ರು ಹೇಳಿದಾಗೆ ಇನ್ನಷ್ಟು ಕಲರ್ ಆ್ಯಡ್ ಮಾಡಬೇಕು ಅಂದರೆ
ಹೆಸರು ಕಾಳು ಅದು ಇದೆಲ್ಲ ಆ್ಯಡ್ ಮಾಡ್ಕೋಬೋದು. ಬಟ್ ನಾವು ಬಳಸೋವಂತಹ ಇಂಗ್ರೀಡಿಯೆಂಟ್ಸಲ್ಲೇ ಡಿಫ್ರೆಂಟ್ ಆಗಿ ಕಲರ್ಫುಲ್ ಆಗಿ ಸೊ ಡಿಫ್ರೆಂಟ್ ಕೊಕೊನಟ್ ರೈಸ್ ಕೇಕ್ನ ಮಾಡ್ಬೋದು ಅಲ್ವಾ. ರಿಕ್ಯಾಪ್ ನೋಡ್ತೀರಾ? ನೋಡಿ, ಕೊಕೊನಟ್ ರೈಸ್ ಕೇಕ್ ಮಾಡುವ ವಿಧಾನ: ಹುಟ್ಟು ಪಾತ್ರೆಗೆ 1 ಪದರ ತೆಂಗಿನಕಾಯಿ ತುರಿ, 1 ಪದರ ಅಕ್ಕಿ ಹಿಟ್ಟು, 1 ಪದರ ತೆಂಗಿನಕಾಯಿ ತುರಿ, 1 ಪದರ ಗೋಧಿ ಹಿಟ್ಟು, ಮತ್ತೆ ಕೊನೆಯಲ್ಲಿ 1 ಪದರ ತೆಂಗಿನಕಾಯಿ ತುರಿಯನ್ನ ಹಾಕಿ ಹುಟ್ಟು ಪಾತ್ರೆಯನ್ನ ಕುಕ್ಕರಿನ ವಿಷನ್ ಮೇಲೆ ಇಟ್ಟು ಹಬೆಯಲ್ಲಿ ಬೇಯಿಸಿದರೆ ಕೊಕೊನಟ್ ರೈಸ್ ಕೇಕ್ ಸವಿಯಲು ಸಿದ್ಧ. ಗೊತ್ತಾಯ್ತಲ್ಲ? ಡಿಫ್ರೆಂಟ್ ಆಗಿರುವಂತಹ ಮೆಥಡ್ ಅಂತಾನೆ ಹೇಳ್ಬೋದು. ಸೊ ಫಸ್ಟ್ ಟೈಮ್ ಅಷ್ಟು ದೊಡ್ಡ ವಿಷಲ್ ಇಟ್ಟು ಮಾಡಿದ್ದು. ಇಟ್ ಹಸ್ ಕಮ್ ಔಟ್ ತುಂಬಾ ಚೆನ್ನಾಗಿ ಬಂದಿದೆ. ಆಗ್ಲೇ ನಿಮ್ಮ ಗುರುಗಳು ಮಾಡಿದ್ನ ಟೇಸ್ಟ್ ಮಾಡೋದಕ್ಕೆ ನಿಮ್ಮನ್ನ ಕರೆದೆ. ಸೊ ಇದ್ರ ಜೊತೆಗೆ ಗುರುಗಳು ಮಾಡಿರುವಂಥ ಆಲೂಗೆಡ್ಡೆ ಕರಿ ಟೇಸ್ಟ್ ಮಾಡೋದಕ್ಕೆ ಗುರುಗಳನ್ನೇ ಕರೆದು ಬಿಡೋಣ. ನಾನು ಕರಿಯಲ್ಲ, ನೀವು ಹೇಗೆ ಕರಿತೀರ ಅವನ್ನ ಕರೀರಿ. ಕಣ್ಣ ಬನ್ನಿ. ಬಂದು ಕೊಳ್ಳಲನ್ನು ಕೊಟ್ಟರೆ ನನಗೆ ಒಂದ್ ರೀತಿ ಭಯ ಆಯ್ತು. ನಾಲ್ಕು ಕಾಯ್ತಾ ಇದ್ರೆ ನಾನು ಕೃಷ್ಣ ತುಂಬಾ ಇಷ್ಟ ಅಂತ ಹೇಳಿದ್ರು. ಯಾರಪ್ಪ ಈ ಹೊಸ ಕ್ಯಾರೆಕ್ಟರ್ ನಮ್ಮ ಲೈಫಲ್ಲಿ ಅಂತ ಯೋಚನೆ ಮಾಡ್ತೀನಿ. ಗಾಡ್ ಅಂತ ಹೇಳ್ದೆ. ಅದೇ ಆಮೇಲೆ ಗೊತ್ತಾಯ್ತು ನನಗೆ. ಸಮಾಧಾನ ಆಯ್ತಲ್ಲ? ಖಂಡಿತವಾಗ್ಲೂ ಬ್ಯೂಟಿಫುಲ್ ಆಗಿರುತ್ತಾ ಕೊಕೊನಟ್ ರೈಸ್ ಕೇಕ್ ಅಲ್ಲ. ಟೇಸ್ಟ್ ಮಾಡ್ತೀರಾ? 2 ಕಾಂಬಿನೇಷನ್ ಕೊಟ್ಬಿಡ್ಲಾ? ಖಂಡಿತವಾಗಿ ಬರ್ಲಿ. 1 ಸ್ಪೂನ್ ಕೊಡ್ತಾ ಇದ್ದೀನಿ, ಇಬ್ರು ಅದೇ ಸ್ಪೂನಲ್ಲಿ ಟೇಸ್ಟ್ ಮಾಡಿ. ವಾವ್, ಎರಡರಲ್ಲಿ ನಾನು ಮಾಡಿದ್ದು ನನಗೆ ತುಂಬ ಇಷ್ಟ ಆಯ್ತು. ಕಣ್ಣ ಇವಾಗ ನಾನು ಹೇಳ್ತೀನಿ. ಬಿಡ್ಬೇಡಿ. ನಾನು ಟೇಸ್ಟ್ ನೋಡ್ಲಾ? ಪ್ಲೀಸ್. ನೀವು ಅಲ್ಲ, ಆಗ್ಲಿಂದ ನೋಡ್ತಿದ್ದೀನಿ. ತಿನ್ನಿ 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 ತಿನ್ನಿ. ನೀವು ಇಬ್ರೇ ಬಾರಿಸ್ತಿದ್ದೀರಾ. ಫಸ್ಟ್ ನನಗೆ ಆಲೂಗಡ್ಡೆ ಸಾರು ಇಷ್ಟ ಆಯ್ತು. ಕಣ್ಣ ಇನ್ನ ಕಣ್ಣ ಕರೆಕ್ಟ್, ಅವ್ರು ಹೇಳ್ದಂಗೆನೆ ಸ್ವಲ್ಪ ಮುಂದಿದೆ, ಬಟ್ ಚೆನ್ನಾಗಿದೆ. ಚೆನ್ನಾಗಿದೆ. ಸೊ ಕಾಂಬಿನೇಷನ್ ಅಲ್ಲಿ ನಾನು ಟ್ರೈ ಮಾಡ್ಬಿಡ್ಲಾ? ದಯವಿಟ್ಟು ಟ್ರೈ ಮಾಡಿ. ಹೊಟ್ಟೆ ಉರಿಯೋ ಹಾಗೆ ಇಬ್ರು ತಿಂದಿದ್ದು. ಥ್ಯಾಂಕ್ ಯು. ಅದಕ್ಕೆ ನೀವು ನನಗಿಷ್ಟ. ಚೆನ್ನಾಗಿದೆ. ಅಫ್ಕೋರ್ಸ್ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಹಾಕಿದಿದ್ರೆ ನಿಧಾನಕ್ಕೆ ಸೂಪರ್ ಆಗಿರ್ತಾ ಇತ್ತು. ನೆಕ್ಸ್ಟ್ ಟೈಮ್ ತಿರುಗ್ತಾರೆ ಅಲ್ಲ? ಸ್ಪೈಸಿ ಶಿಷ್ಯ. ಸ್ಪೈಸಿ ಶಿಷ್ಯ. ಸರಿ, ನನಗಂತೂ ನೀವಿಬ್ರು ನಿಮ್ಮಲ್ಲಿರುವಂತಹ ಬಾಂಧವ್ಯ, ಪ್ರೀತಿ ಎಷ್ಟು ಚೆನ್ನಾಗಿದೆ ಅಂದರೆ, ನನಗಿಷ್ಟವಾಗಿರುವಂತಹ ಹಾಡು ನೀವಿಬ್ರು ಹಾಡಬೇಕು ಅಂತ ನನಗೆ ತುಂಬ ಆಸೆ. ಯಾವ ಹಾಡು ಗೊತ್ತಾ? ಯಾವುದು? ಜೊತೆಯಲ್ಲಿ. ಕರೆಕ್ಟ್. ಪ್ಲೀಸ್ ನನಗೋಸ್ಕರ ನೀವಿಬ್ರು ಸೇರಿ ಹಾಡಿ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಎಂದು ಎಂದು. ಇಂಥ ಮಾತಾಡದೆ ಇಂದು ನೀ, ಇಂಥ ಮಾತಾಡದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ನಿಜವಾಗ್ಲೂ ವಾಟ್ ಎ ಕಪಲ್, ವಾಟ್ ಎ ಪೇರ್. ಹೌದು, ಎಲ್ಲಿ ಬಿದ್ರಿ ನೀವು ಇವ್ರು ಹಾಡು ಕೇಳಿ? ನಾನು ಬಿದ್ದಿದ್ದು ಇಂಗ್ಲೆಂಡಲ್ಲಿ. ಆದ್ರೆ ಬೆಂಗಳೂರಿಗೆ ಬಂದ್ರು ಇಲ್ಲಿ ಎದ್ದಿಲ್ಲ. ಇಲ್ಲ, ಬಿದ್ದುಕೊಂಡೇ. ವೆರಿ ನೈಸ್. ಹೇಳಿ, ಇದೇ ಖುಷಿಯಲ್ಲಿ ನೆಕ್ಸ್ಟ್ ಇನ್ನೊಂದು ರೆಸಿಪಿ ನಮಗೋಸ್ಕರ. ಓಕೆ, ನನ್ನ ಫೇವ್ರೇಟ್ ಒಂದಿದೆ. ಇಟ್ಸ್ ಇದು ಮತ್ತೆ ಕೋಸ್ಟಲ್ಲೇನೆ. ನೇಂದ್ರ ಬಾಳೆ ಅಂದರೆ ಮಂಗಳೂರು ಬಾಳೆಹಣ್ಣು ಬಳಸಿರುವಂಥ ಹಣ್ಣು ಬಳಸ್ಕೊಂಡು ಮಾಡುವಂಥ ಒಂದು ಸೇವ್ರಿ ಐಟಮ್, ಬನಾನಾ ಫ್ರೈ. ಬನಾನಾ ಫ್ರೈ. ಓಕೆ, ಸರಿ. ಬನಾನಾ ಫ್ರೈಗೆ ಏನೇನು ಬೇಕೋ ಆ ಎಲ್ಲ ಸಿದ್ಧತೆಗಳನ್ನ ಇಬ್ರು ಸೇರಿ ಮಾಡ್ಕೊಳ್ಳಿ. ಅಷ್ಟರಲ್ಲಿ ನಾನೊಂದು ಚಿಕ್ಕ ಬ್ರೇಕ್ ತಗೊಂಡು ಬಂದ್ಬಿಡ್ತೀನಿ. ಏನಂತೀರಾ? ಖಂಡಿತ. ಓಕೆನಾ? ನಾ ಹೇಳೋಕ್ಕಿಂತ ಇಬ್ರು ಸೇರಿ ಹೇಳ್ತೀರಾ? ಆಗ್ಲೇ ಪ್ರವೀಣ್ ಸರ್ ಒಬ್ರು ಹೇಳಿದ್ದಾರೆ ಬ್ರೇಕು. ಸೊ ಇಬ್ರು ಸೇರಿ ಒಂದ್ಸಲ 3, 4 ಟೇಕ್ ಎ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನೀವೆಲ್ಲರ ಅಚ್ಚುಮೆಚ್ಚಿನ ದಸರಾ ಹಬ್ಬದ ವಿಶೇಷ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ.
ಸೊ ಏನು ಒಂಥರ ಡಿಫ್ರೆಂಟ್ ಆಗಿರುವಂತಹ ಸಂಭ್ರಮ ಅಲ್ಲ ನಮ್ಮ ಅಡುಗೆ ಮನೆಯಲ್ಲಿ. ನಿಜವಾಗ್ಲೂ ಹಾಡು ಜೊತೆಗೆ ಮಾತುಕತೆ ಹರಟೆ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಅದ್ರ ಜೊತೆಗೆ ಈಗ ನೇಂದ್ರ ಬಾಳೆಹಣ್ಣಿನ ಬನಾನಾ ಫ್ರೈ ರೆಡಿ ಆಗಬೇಕಲ್ಲ. ಅದಕ್ಕೆ ನೀವು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀರಾ ಅಂತ ನಂಗೆ ಒಂದ್ಸಲ ಹೇಳಿ ಪ್ಲೀಸ್. ಬಾಳೆಹಣ್ಣು, ಕೇರಳ ಬಾಳೆಹಣ್ಣು, ಮೈದಾ ಹಿಟ್ಟು, ಕಾರ್ನ್ಫ್ಲೋರು, ಶುಗರು, ಚೂರುಪ್ಪು, ಆಯಿಲ್. ಈಗ ಹೇಗೆ ಮಾಡ್ತೀರಾ ಮೆಥಡ್ ತೋರಿಸಿ. ಬೌಲ್ ಬೇಕಾ? ಒಂದು ಬೌಲು, ಮಿಕ್ಸಿಂಗ್ ಬೌಲ್. ಸಾಕಾ ಈ ಬೌಲು? ಒಂದು ಸ್ಪೂನ್ ನೋಡಿ, ಆ ಕಡೆಯಿಂದ ನೀವು ಹೆಲ್ಪ್ ಮಾಡಿ, ಈ ಕಡೆಯಿಂದ ನಾ ಹೆಲ್ಪ್ ಮಾಡ್ತೀನಿ. ಇದು ಮೈದಾ ಹಿಟ್ಟು, 1 ಕಪ್ಪು ಮೈದಾ ಹಿಟ್ಟು. ಕಾರ್ನ್ಫ್ಲೋರ್ ಎಷ್ಟು ಹಾಕೋತಾ ಇದ್ದೀರಾ? ಒಂದು 3 ಸ್ಪೂನ್ ಹಾಕಿದ್ರೆ ಸಾಕು. ಉಪ್ಪು ಸ್ವಲ್ಪ ಟೇಸ್ಟ್ಗೋಸ್ಕರ. ಸ್ವಲ್ಪ. ಶುಗರ್. 4 ಸ್ಪೂನ್ ಹಾಕಿದ್ದೀನಿ. ಓಕೆ, ಅಂದ್ರೆ ಸ್ವಲ್ಪ ಸ್ವೀಟ್ ಆಗೇ ಇರುತ್ತಲ್ಲ ಇದು. ಇದು ಬಾಳೆಹಣ್ಣು ಸ್ವೀಟ್ ಆಗಿರುತ್ತಲ್ವಾ, ಅದ್ರ ಜೊತೆ. ಸೊ ದಿಸ್ ಇಸ್ ಸ್ವೀಟ್ ಅಂಡ್ ಸೇವರಿ. ಓ ದಟ್ಸ್ ನೈಸ್. ಇದು ಡೀಪ್ ಫ್ರೈಯಾ? ಇದು ಡೀಪ್ ಫ್ರೈ. ಇದೇನು ಸ್ಪೆಷಾಲಿಟಿ ಅಂದರೆ ಸಂಜೆ ಹೊತ್ತು ತೆಳ್ಳಗೆ ನಾವು ಮಳೆ ಬರ್ತಾ ಇದೆ, ಹನಿತಾ ಇದ್ರೆ ಒಂದು ಪೋರ್ಟಿಕಲ್ ಕುತ್ಕೊಂಡು ಒಳ್ಳೆ ಕಾಫಿ ಜೊತೆ ಫ್ಯಾಂಟಾಸ್ಟಿಕ್ ಡಿಶ್ ಇದು ಅಲ್ವಾ? ಮತ್ತೆ ಬೇಗ ಆಗುತ್ತೆ. ಓಕೆ, ನಾ ಒಂದು ಕೆಲಸ ಮಾಡ್ತೀನಿ. ಡೀಪ್ ಫ್ರೈ ಅಲ್ಲ, ಸೊ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಬಿಡ್ತೀನಿ. ನೀರು ಬೇಕು ಇವಾಗ. ನಿಮಗೆ ನೀರು ಕೊಟ್ಬಿಟ್ಟು ನಾನು ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಬಿಡ್ಲಾ? ಖಂಡಿತ. ಮತ್ತೆ ಸ್ವಲ್ಪ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳಿ. ಒಂಚೂರು ಅದು ಹೆಂಗೆ ಇಂಗ್ಲೆಂಡಲ್ಲಿ ಇಬ್ರು ಬೀಟ್ ಮಾಡಿದ್ದು, ಹೇಗೆ ಶುರುವಾಯಿತು? 93ನಲ್ಲಿ ನಾವು ಒಂದು ಕಂಪ್ನಿಗಾಗಿ, ಚಿತ್ರಲೇಖ ಡಾನ್ಸ್ ಕಂಪ್ನಿ ಅಂತ, ಸೊ ಆ ಕಂಪ್ನಿಗಾಗಿ ಇಬ್ಬರು, ಅವಳು ಕೇರಳದಿಂದ, ನಾನು ಕರ್ನಾಟಕದಿಂದ, ಒಂದು 6 ತಿಂಗಳು ನ್ಯಾಷನಲ್ ಟೂರ್ ಇತ್ತು ಲಂಡನ್ನಲ್ಲಿ, ಅಲ್ಲಿ ಇಂಗ್ಲೆಂಡ್ ಟೂರ್ ಇತ್ತು. ಸೊ ಆ ಟೈಮ್ನಲ್ಲಿ ನಾನು ಮೊದಲನೇ ಬಾರಿ ಅವಳನ್ನ ನೋಡಿದ್ದು, ಅವಳ ಹಾಡು ಕೇಳಿದ್ದು. ಆ್ಯಕ್ಚುಲಿ ಹೋಗ್ತಾ ದಾರಿನಲ್ಲೇ ಕುವೈಟ್ನಲ್ಲಿ ಒಂದು ಟೆಕ್ನಿಕಲ್ ರೀಸನಿಂದ ಫ್ಲೈಟು ಕ್ಯಾನ್ಸಲ್ ಆಗಿ ನಾವು ಕುವೈಟ್ನಲ್ಲಿ ಇರಬೇಕಾಗಿ ಬಂತು. ಸೊ ಅಲ್ಲಿ ಎಲ್ಲ ಕೂತಾಗ ಒಬ್ರನ್ನೊಬ್ರು ಪರಿಚಯ ಮಾಡ್ಕೊಂಡಾಗ ಅಲ್ಲಿ ಮೊದಲು ಸತ್ಯಂ ಶಿವಂ ಸುಂದರಂ ಹಾಡಿದ್ಲು. ಸೊ ಬಟ್ ಅವಾಗ ನನಗೇನು ಅನ್ನಿಸ್ಲಿಲ್ಲ. ಬಟ್ ಇಂಗ್ಲೆಂಡ್ಗೆ ಹೋದ್ಮೇಲೆ 6 ತಿಂಗಳಿದ್ವಲ್ಲ, 6 ತಿಂಗಳ ಕೆಲಸ ಎಲ್ಲ ಆದಮೇಲೆ ವಾಪಸ್ ಬಂದ ಮೇಲೆ ಅವಳ ಊರಿಗೆ ಅವಳು, ನನ್ನ ಊರಿಗೆ ನಾನು ಬಂದ ಮೇಲೆ ಯೋಚನೆ ಆಯಿತು, ಅಯ್ಯೋ ಏನೋ ಕಮ್ಮಿ ಆಗ್ತಾ ಇದೆಯಲ್ಲ ಅಂತ. ಸೊ ಹಾಗಾಗಿ ಆಮೇಲೆ ನಮ್ಮ ತಂದೆ ತಾಯಿಗೆ ಹೇಳಿ ಅವ್ರ ಊರಿಗೆ ಹೋಗಿ ಮಾತುಕತೆಯಾಗಿ ಆ ರೀತಿಯಲ್ಲಿ ಆದಂತಹ ಲವ್ ಸ್ಟೋರಿ. ಇದು ನಾವು ಆ್ಯಕ್ಚುಲಿ ಅಲ್ಲಿ ತಿರುಗಾಡಿದಾಗ ನಾವು ಇದು ಲವ್ ಸ್ಟೋರಿ ಅಂತ ಹೇಳಕ್ಕೆ ಆಗದಿರೋಂಥ ಒಂದು ಸ್ಥಿತಿ. ಆದರೆ ಎಲ್ಲ ಆಗಿ ವಾಪಸ್ ಬಂದ ಮೇಲೆ ಪ್ರಾರಂಭ ಆಗಿದ್ದು. ಅದಾದ 1 ವರ್ಷಕ್ಕೆ ಮದುವೆ ಆದ್ವಿ ನಾವು. ವಿಶೇಷ ಒಂದು ನಿಮ್ಗೆ ಹೇಳಲೇಬೇಕು. ಹೇಳಿ. ಅಲ್ಲಿ ನಮ್ಮಿಬ್ಬರಿಗೂ ಒಬ್ರು ಭಾಷೆ ಗೊತ್ತಿಲ್ಲ. ಅವಳು ಕನ್ನಡ ಗೊತ್ತಿಲ್ಲ, ನನಗೆ ಮಲಯಾಳಂ ಬರೋದು. ಈ ಕನ್ನಡ ಕಲ್ತಿರೋದಾ ಇಷ್ಟು ಚೆನ್ನಾಗಿ? ಮದುವೆ ಆದ್ಮೇಲೆ ವಾವ್, ನಿಜ ಗ್ರೇಟ್. ಆಮೇಲೆ ಸೊ ಮಧ್ಯ ಮಾತಾಡೋದಕ್ಕೆ ನಮ್ಮ ಇನ್ನೊಬ್ರು ಫ್ರೆಂಡ್, ಅವರು ತಮಿಳ್ ಬರುತ್ತೆ ಅವ್ರಿಗೆ, ನಾವು ತಮಿಳಲ್ಲಿ. ಹಾಗಾಗಿ ನೀವು ಯೋಚನೆ ಮಾಡ್ಬೋದು, ನಾವು ಯಾವುದು ವಿಶೇಷವಾದ ಪರ್ಸನಲ್ ಕಮ್ಯುನಿಕೇಶನ್ ಇರೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಹೇಳಬೇಕು, ಅವ್ರು ಅಪಾರ್ಥ ಮಾಡ್ಕೋಬಾರ್ದು, ಅಂಥವೆಲ್ಲ ಇರುತ್ತೆ. ನಿಜ. ಈಗ ನೀವಿಬ್ರು ಇಷ್ಟು ಚೆನ್ನಾಗಿದ್ದೀರಾ ಅಂದ್ರೆ ಇಟ್ಸ್ ಅ ಗ್ರೇಟ್ ಥಿಂಗ್. ಹಾಡಿಗೆ ಸೂಕ್ತವಾಗಿರುವಂತಹ ಕಪಲ್ಸ್ ನೀವಿಬ್ರು. ಓಕೆ, ಇದೇ ಖುಷಿಯಲ್ಲಿ ಸಿಹಿ ಆದಂತಹ ಬನಾನಾ ಫ್ರೈ. ಪ್ರವೀಣ್ ಸರ್ ಫೇವ್ರೇಟ್ ಅಲ್ಲ ಅದು? ಮೋಸ್ಟ್ಲಿ ಗುರುಗಳನ್ನ ಮದ್ವೆ ಆದ್ಮೇಲೆ ಪ್ರವೀಣ್ ಸರ್ಗೆ ಕೇರಳ ಡಿಶಸ್ ಎಲ್ಲ ಇಷ್ಟ ಆಗೋಕ್ ಶುರು ಆಗೋಗ್ಬಿಟ್ಟಿದೆ. ಆದ್ರೆ ಏನಂತ ಹೇಳಿದ್ರೆ ಇವಳೇ ಕೇರಳ ಡಿಶಸ್ ಸ್ಪೆಷಲ್ ಅಂತ ಜಾಸ್ತಿ ಮಾಡಲ್ಲ, ಇವಳು ಇಲ್ಲಿದ್ದೇ ಜಾಸ್ತಿ ಮಾಡೋದು. ಹೌದಾ? ಹೌದು. ನಮ್ಮ ತಾಯಿ ಕಡೆ ಅಂದ್ರೆ ಮಂಗಳೂರು ಕಡೆ ಅಲ್ಲಿ ನೀರು ದೋಸೆ ಅಂತೆ, ಇಲ್ಲಿನ ಸ್ಪೆಷಲ್ ಬಿಸಿಬೇಳೆ ಬಾತು, ಆಮೇಲೆ ಗೊಜ್ಜ ಅವಲಕ್ಕಿ ಅಂತವೇ ಸ್ಪೆಷಲ್ ಆಗಿ ಮಾಡಿದ್ವಿ ನನಗೆ. ಹೌದಾ? ಈ ತರ ರೇರ್ ಆಗಿ ಕೇರಳ ಡಿಶಸ್ ಮಾಡ್ತಾರೆ.
ಐ ಥಿಂಕ್ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕಲ್ಲ. ಹೌದು. ಒಂದು ಕೆಲಸ ಮಾಡ್ತೀನಿ, ಅಷ್ಟರಲ್ಲಿ ಒಂದು ಚಿಕ್ಕ ಬ್ರೇಕ್ ತೊಗೊಂಬಿಡೋಣ. ಡೆಫಿನೆಟ್ಲಿ ಈ ಸಲ ನಾನೇ ತೊಗೊಂಡ್ಬಿಡ್ತೀನಿ ಬನಾನಾ ಬ್ರೇಕ್. ಅಲ್ವಾ? ಬನಾನಾ ಬ್ರೇಕ್, ಕರೆಕ್ಟ್. ಸರಿ ವೀಕ್ಷಕರೇ, ಬನಾನಾ ಫ್ರೈ ರೆಡಿ ಆಗ್ತಾ ಇದೆ. ಆದ್ರೆ ಅದಕ್ಕಿಂತ ಮುಂಚೆ ದಸರಾ ಹಬ್ಬದ ವಿಶೇಷ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದಸರಾ ಹಬ್ಬದ ವಿಶೇಷ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಟಿಪಿಕಲ್ ಕೇರಳ ಡಿಶ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೋಡಿದ ತಕ್ಷಣ ಹಾಗೆ ಅನಿಸ್ತಾ ಇದೆ ನನಗೆ ಅಲ್ಲ. ಆ್ಯಂಡ್ ಟೆಂಪ್ಟ್ ಆಗುತ್ತೆ ತಿನ್ಬೇಕು ಅಂತ ಅಲ್ಲ. ಗುರುಗಳು ಮಾಡಿದ್ದು ಆ ಗುರುಗಳು ಟೇಸ್ಟ್ ಮಾಡಾಯ್ತು, ಈ ಗುರುಗಳು ಮಾಡಿದ್ದು ಈ ಗುರುಗಳು ಟೇಸ್ಟ್ ಮಾಡಿ ಆಯ್ತು. ಈಗ ನಾನಾದ್ರೂ ಟೇಸ್ಟ್ ಮಾಡ್ಬಿಡ ಫಸ್ಟ್. ಯಾಕೆ ಬೇಡ ಗುರು? ಗುರು ಥ್ಯಾಂಕ್ ಯು ಗುರುಗಳೇ ಅಂತ ಹೇಳ್ಬೇಕು ಈಗ ಅಲ್ಲ. ಹೌ ನೈಸ್. ಬನಾನಾ ಫ್ರೈ ಗೊತ್ತಾಯ್ತಲ್ಲ ಹೇಗೆ ಮಾಡೋದು ಅಂತ. ರಿಕ್ಯಾಪ್ ನೋಡಿ. ಬನಾನಾ ಫ್ರೈ ಮಾಡುವ ವಿಧಾನ: ಒಂದು ಬೌಲ್ಗೆ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಉಪ್ಪು, ಸಕ್ಕರೆ, ಸ್ವಲ್ಪ ನೀರನ್ನ ಹಾಕಿ ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಸಿ. ನಂತರ ಸ್ಲೈಸ್ ಮಾಡಿದ ನೇಂದ್ರ ಬಾಳೆಹಣ್ಣನ್ನ ಮೈದಾ ಹಿಟ್ಟಿನ ಮಿಶ್ರಣದಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರೆದರೆ ನೇಂದ್ರ ಬಾಳೆಹಣ್ಣಿನ ಫ್ರೈ ಸವಿಯಲು ಸಿದ್ಧ. ನೋಡ್ಕೊಂಡಿದ್ದೀರಾ? ನಾನ್ ಟೇಸ್ಟ್ ಮಾಡ್ಬೇಕು. ಎಲ್ಲಿ ಬೈತೀರಾ ಇಲ್ವಾ? ನೀವು ಬೈಬಾರ್ದು. ಅಲ್ಲ, ನಾವಿಬ್ರು ಸೇರ್ ಮಾಡಿದ್ದು. ಅವಳು ತಿಂತಾ ಇದ್ದಾಳೆ. ನೀವು ತಿನ್ಬೇಕು ಅಂತ ನಾವಿಬ್ರು ಸೇರ್ ಮಾಡಿದ್ದು. ನಾವಿಬ್ರಲ್ಲ, ಅವರು ಸಪೋರ್ಟಿಂಗ್ ನಮ್ಗೆ. ಸಪೋರ್ಟ್ ಮಾಡಿದ್ದೀರಲ್ವಾ? ಎಷ್ಟು ಪ್ರೀತಿ, ಒಳ್ಳೆ ಹಾರ್ಟ್ ಅಲ್ಲ. ಬಿಸಿ ಇರುತ್ತೆ ಮಮ್ಮಿ, ಬಿಸಿ. ಅದು ಕಚ್ಬೇಕು, ಈಗ ಬಾಳೆಹಣ್ಣು ಜೊತೆ ಬರ್ಬೇಕು. ಮಜಾ ಇಲ್ಲ ಇಲ್ವಾ? ಕಚ್ ತಿನ್ಬೇಕು. ಸರಿ, ಹಾಗಾದ್ರೆ ಬಿಡಿ, ಕಚ್ಬಿಡ್ತೀನಿ. ಇದು ಬೇಡ ನಿಮ್ಗೆ. ಹಾ, ಪೂರ್ತಿ ನನಗೇನಾ? ಸರಿ, ಪೀಸ್ ಮಾಡಿರೋದು ಬೇಡ. ಬಟ್ ಬಿಸಿ ಅಲ್ಲ, ಅದಕ್ಕೆ ಸ್ವಲ್ಪ ತಗೊಳ್ಳೋಣ ಅಂತ ಅನ್ಕೊಂಡೆ. ಒಳಗೆ ಒಳ್ಳೆ ಬಿಸಿ ಇರುತ್ತೆ. ಚೆನ್ನಾಗಿದೆ ರೀ. ಥ್ಯಾಂಕ್ ಯು. ನೇಂದ್ರ ಬಾಳೆಹಣ್ಣು ಸ್ವಲ್ಪ ಹುಳಿ ಹುಳಿ ಆಗಿರುತ್ತಲ್ಲ, ಸ್ವಲ್ಪ ಹುಳಿ ಅಲ್ಲ, ಸಕ್ಕತ್ತಾಗಿದೆ. ನಾನು ಚಿಕ್ಕ ಪೀಸ್ ಗುರುಗಳೇ ನಿಮ್ಗೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಗುರುಗಳು ಹೇಳ್ದಾಗೆ, ದೊಡ್ಡ ಗುರುಗಳು ಹೇಳ್ದಾಗೆ, ಸಣ್ಣ ಮನೆ ದೊಡ್ಡ ಗುರುಗಳು ಹೇಳ್ದಾಗೆ ಸಣ್ಣ ಮಳೆ ಹನಿಗಳು ಬರ್ತಾ ಇರಬೇಕು. ಸೊ ಬಿಸಿ ಬಿಸಿ ಕಾಫಿ ಜೊತೆಲಿ ಇದನ್ನ ತಿಂತಾ ಇರಬೇಕು. ಸ್ವಲ್ಪ ಆ ಸೀನ್ ನೆನ್ಸ್ಕೊಳ್ಳೋದ್ರೆ ಅಯ್ಯೋ ಮಸ್ತ್ ಆಗಿರುತ್ತೆ. ಹೇಳಿ ಗುರುಗಳೇ, ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್? ಮುಂದೆ ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಪ್ರಾಜೆಕ್ಟ್ಸ್ ನಡೀತಾ ಇದೆ. ನಾನು ನೆಕ್ಸ್ಟ್ ಮಂತ್ ನಾನು ಕ್ಯಾನಡಾಗೆ ಹೊರಟಿದ್ದೀನಿ. ನಾನು ಅಲ್ಲಿ ತಾಜ್ ಅಂತ ಒಂದು ಪ್ರಾಜೆಕ್ಟ್, ಇಟ್ಸ್ ಥಿಯೇಟರ್ ಪ್ರೊಡಕ್ಷನ್. ಕಬೀರ್ ಬೇಡಿ, ಲೀಸಾರೆ ಅವರೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಗ್ರೇಟ್. ಮುದಿನ ಇಲಾಖೆ ಅವ್ರು ಕೊರಿಯೋಗ್ರಫಿ ಮಾಡ್ತಾರೆ, ನಾನು ಮ್ಯೂಸಿಕ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೊಂದು ಇಟ್ಸ್ ಅಕಾಡೆಮಿಕ್ ಪ್ರಾಜೆಕ್ಟು. ಓಕೆ, ನಮ್ಗೇನು ಗಿಫ್ಟ್ ತರ್ತಾ ಇದ್ದೀರಾ? ಏನು ಬೇಕು ಹೇಳಿ. ಮೇಪಲ್ ಜ್ಯೂಸ್, ಮೇಪಲ್ ಸಿರಪ್ ಸಿಗುತ್ತೆ, ಕ್ಯಾನಡಾ ಮಾತ್ರ ಸಿಗೋದು. ಸರಿ, ನೆಕ್ಸ್ಟ್. ಸೊ ಅದೇ ರೀತಿ ಕಾರ್ಯಕ್ರಮಗಳು, ಸುಮಾರು ರೆಕಾರ್ಡಿಂಗ್ಸ್ ಇದೆ. ಆಮೇಲೆ ಹಾಗೇನೆ ಡಿಸೆಂಬರ್ನಲ್ಲಿ ಒಂದು ವಿಶೇಷವಾದಂಥ ದೊಡ್ಡದೊಂದು 50,000 ಜನ ಸೇರಿಸಿ ಹಾಡಿಸುವಂಥ ಒಂದು ಕಾರ್ಯಕ್ರಮ ಆಲೋಚನೆ ಮಾಡಿದ್ದೀವಿ. ಇನ್ನು ಆಲೋಚನೆಯಲ್ಲಿದೆ, ಅದು ಖಂಡಿತವಾಗಿ ನೆರವೇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದೊಂದು ವಿಶೇಷವಾದ ದೊಡ್ಡ ಕಾರ್ಯಕ್ರಮ. ಥ್ಯಾಂಕ್ ಯು ಸೋ ಮಚ್. ಈ ಖುಷಿಗೆ ನಮ್ಮ ಈಸ್ಟರ್ನ್ ಮಸಾಲ ಅವ್ರ ಕಡೆಯಿಂದ ಹಾಗೆ ನಮ್ಮ ಮನೆ ಅಡಿಗೆ ಕಾರ್ಯಕ್ರಮದಿಂದ ಒಂದು ಚಿಕ್ಕ ಕಾಣಿಕೆ ತರ್ತೀನಿ. ಹೀಗೆ ಸಂತೋಷವಾಗಿ ಜೊತೆಯಲ್ಲೇ ಆರಾಮಾಗಿ ಹೀಗೆ ಇಬ್ರು ಒಟ್ಟೊಟ್ಟಿಗೆ ಅಡ್ಗೆ ಮಾಡಿ, ಅರೆ ಜಾಸ್ತಿ ಅಡ್ಗೆ ಅವ್ರಿಗೆ ಮಾಡೋದು ಇಲ್ಲ ನಾಳೆಯಿಂದ. ಅದೇ ನಾನು ಒಬ್ಬನೇನಾ? ನೋಡಿದ್ರಾ, ನಾನು ಒಂದು ಹೇಳೋಣ ಅಂತ, ನಿಮ್ಗೆ ತುಂಬಾ ಕರುಣೆ ಇದೆ, ಒಳ್ಳೊಳ್ಳೆ ಮಾತಾಡಿದೆ ನಮ್ಮ ಬಗ್ಗೆ ಅಂತ. ಇವಾಗ ಅದ್ರಲ್ಲಿ ನಿಲ್ಸ್ಬಿಟ್ಟು ನಾಳೆ ನೀವು ಬಟ್ ನೀವು ಚೆನ್ನಾಗಿ ಅಡುಗೆ ಮಾಡ್ತೀರಾ. ಸೊ ಮನೇಲಿ ಕೂಡ ಅವರು ಮಾಡ್ತಾರೆ ಬಿಡಿ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಹಳ ಸಂತೋಷ ಆಯಿತು ಇಷ್ಟು ಸಮಯ ನಿಮ್ಮ ಜೊತೆ ಕಳೆದಿತ್ತು, ಒಂದು ಅವಕಾಶ ಮಾಡಿ. ನನ್ನ ಭಾಗ್ಯ ನಿಜವಾಗ್ಲೂ. ಐ ಆಮ್ ಸೋ ಹ್ಯಾಪಿ ಟುಡೇ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಇವತ್ತಿನ ನಮ್ಮ ದಸರಾ ಹಬ್ಬದ ವಿಶೇಷ ಈಸ್ಟರ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮ ನೋಡಿದ್ರಲ್ಲ, ನೀವೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾಕಂದ್ರೆ ಇವತ್ತಿನ ನಮ್ಮ ಸ್ಪೆಷಲ್
ಗೆಸ್ಟ್ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿರುವಂತಹ ರೆಸಿಪೀಸ್ ಜೊತೆಗೆ ಸೊಗಸಾದಂತಹ ಹಾಡು ಜೊತೆಗೆ ಸವಿಯಾದಂತಹ ಮಾತುಗಳೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಇನ್ನೊಂದ್ಸಲ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ವಿಶೇಷವಾದಂತಹ ಸಂಚಿಕೆ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ನೋಡ್ತಾ ಇರಿ, ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ ಮಸಾಲೆ ಅರ್ಪಿಸುವ ಮನೆ ಅಡಿಗೆ. ನಮಸ್ಕಾರ.